ಸಿದ್ಧಗುರುದೇವ ದತ್ತಾತ್ರೇಯಾಯ ನಮಃ. ಆತ್ಮೀಯ ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಈ ಭಾರತ ದೇಶ ಒಂದು ಕರ್ಮಭೂಮಿ. ಈ ಭರತಖಂಡದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳು ಯುಗ ಯುಗಗಳಿಂದಲೂ ಪ್ರಖ್ಯಾತವಾಗಿವೆ. ಶ್ರೀ ವಿಷ್ಣುವಿಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳಾದಂಥ ತಿರುಪತಿ, ಶ್ರೀರಂಗಂ, ಗುರುವಾಯೂರ್, ಬದರಿ, ಪಂಡ್ರಾಪುರ್, ಉಡುಪಿ ಹೀಗೆ ಹಲವಾರು ಕ್ಷೇತ್ರಗಳು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಪ್ರಖ್ಯಾತವಾಗಿದೆ. ಶಿವನಿಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳಾದಂಥ ಗೋಕರ್ಣ, ಕಾಶಿ, ಕೇದಾರ್ನಾಥ್, ಅಮರ್ನಾಥ್, ತ್ರಯಂಬಕೇಶ್ವರ್ ಹೀಗೆ ಹಲವಾರು ಕ್ಷೇತ್ರಗಳು ಶೈವ ಸಂಪ್ರದಾಯದಲ್ಲಿ ಪ್ರಖ್ಯಾತವಾಗಿವೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂಥ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಎಂಬ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆ ವತಿಯಿಂದ ಶೈವ ಸಂಪ್ರದಾಯದ ಕ್ಷೇತ್ರವಾದಂಥ ಶ್ರೀಶೈಲ ಕ್ಷೇತ್ರಕ್ಕೆ ದರ್ಶನ ಮಾಡಲು ನಾವು ಹೊರಟಿದ್ದೀವಿ. ನೀವು ಕೂಡ ನಮ್ಮೊಟ್ಟಿಗೆ ಶ್ರೀಶೈಲ ದರ್ಶನವನ್ನು ಮಾಡ್ಬೋದು. ಈ ದರ್ಶನಕ್ಕೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಶ್ರೀಶೈಲ ಕ್ಷೇತ್ರ ಭಾರತದ ದಕ್ಷಿಣ ಭಾಗದ ಆಂಧ್ರ ಪ್ರದೇಶದ ಕರ್ನೂಲ್ ಎಂಬ ಜಿಲ್ಲೆಯಲ್ಲಿ ಮತ್ತು ಆತ್ಕೂರ್ ಎಂಬ ತಾಲೂಕಿನ ನಲ್ಲಮಲ್ಲ ಎಂಬ ಅರಣ್ಯ ಪ್ರದೇಶದಲ್ಲಿ ಶ್ರೀಶೈಲ ಕ್ಷೇತ್ರ ಇದೆ. ಕರ್ನೂಲಿಂದ ಸುಮಾರು 180 ಕಿಲೋಮೀಟರ್ ಪ್ರಯಾಣ ಬೆಳೆಸಿದ್ರೆ ಶ್ರೀಶೈಲ ಕ್ಷೇತ್ರವನ್ನು ನಾವು ತಲುಪೋದು. ಈ 180 ಕಿಲೋಮೀಟ್ರಲ್ಲಿ ಸುಮಾರು 80 ಕಿಲೋಮೀಟ್ರಷ್ಟು ನಲ್ಲಮಲ್ಲ ಎಂಬ ಕಾಡಿನಲ್ಲೇ ಪ್ರಯಾಣ ಮಾಡಿ ಶ್ರೀ ಕ್ಷೇತ್ರವನ್ನು ನಾವು ನೋಡಬಹುದು. ಶ್ರೀಶೈಲ ನೋಡುವುದಕ್ಕ ನಾವು ಬಂದೇವ, ಶ್ರೀಶೈಲ ನೋಡುವುದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತ ಹೋಗುವುದಕ್ಕ, ಸ್ವಾಮಿ ಸೇವಾ ಮಾಡಿ ಮತ್ತ ಹೋಗುವುದಕ್ಕ ಹರಗೀಯಗ ಗಾಗಿಯಗ ಈಯಗ ಗಾಗಿಯಗ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ
ಶಿವನ ಶಿರಭಾಗ ಅಂದರೆ ತಲೆಯ ಭಾಗವೇ ಮಾನಸ ಸರೋವರದ ಕೈಲಾಸ ಪರ್ವತ. ಶಿವನ ಭುಜಭಾಗವೇ ಸೌರಾಷ್ಟ್ರದ ಸೋಮನಾಥಲಿಂಗೇಶ್ವರ, ಇದು ಗುಜರಾತ್ ರಾಜ್ಯದಲ್ಲಿದೆ. ಶಿವನ ತೋಳ್ ಭಾಗವೇ ಉಜ್ಜಯಿನಿಯ ಮಹಾಕಾಳಲಿಂಗೇಶ್ವರ ಸ್ವಾಮಿ. ಶಿವನ ಹೊಕ್ಕಳು ಅಂದರೆ ನಾಭಿಯ ಕ್ಷೇತ್ರವೇ ಶ್ರೀಶೈಲದ ಚನ್ನಮಲ್ಲಿಕಾರ್ಜುನ ಸ್ವಾಮಿ. ಇವತ್ತಿನ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಗರ್ಭಗುಡಿ ಹಿಂದೆ ಕೃತಯುಗದಲ್ಲಿ ಹಿರಣ್ಯಕಶಿಪುವಿನ ಪೂಜಾ ಮಂದಿರ ಆಗಿತ್ತಂತೆ. ಅಹೋಬಲ ಕ್ಷೇತ್ರ ಹಿರಣ್ಯಕಶಿಪುವಿನ ಸಭಾಮಂಟಪ ಮತ್ತು ದರ್ಬಾರ್ ಹಾಲ್ ಆಗಿತ್ತಂತೆ. ಕಾಲಕ್ರಮೇಣ ಪ್ರಳಯ ಆದ ನಂತರ ಶ್ರೀಶೈಲ ಮತ್ತು ಅಹೋಬಲ ಕ್ಷೇತ್ರ ಎರಡು ಪ್ರತ್ಯೇಕವಾಗಿ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಾಗಿವೆ. ಶ್ರೀಶೈಲ ಒಂದು ಜ್ಯೋತಿರ್ಲಿಂಗ ಕ್ಷೇತ್ರ. 12 ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲ ಕ್ಷೇತ್ರ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಜ್ಯೋತಿರ್ಲಿಂಗ ಅಂತಂದರೆ ಸ್ವತಃ ಪ್ರತಿಷ್ಠಾಪನೆ ಮಾಡಿರುವಂಥ ಲಿಂಗ. ಪಂಚಭೂತಗಳಿಂದ ಅಂದರೆ ಭೂಮಿ, ಆಕಾಶ, ನೀರು, ಗಾಳಿ ಮತ್ತು ಅಗ್ನಿ, ಈ ತತ್ವಗಳಿಂದ ಸ್ವತಃ ಸ್ಥಾಪನೆ ಆಗಿರುವಂಥ ಲಿಂಗವೇ ಜ್ಯೋತಿರ್ಲಿಂಗ. ಜ್ಯೋತಿರ್ಲಿಂಗದಲ್ಲಿ ಒಂದು ವಿಶೇಷ ಏನಂದರೆ ನಿರಂತರವಾಗಿ ಲಿಂಗದಿಂದ ಒಂದು ಜ್ಯೋತಿ ಚಿಮ್ಮುತ್ತಾ ಇರ್ತದಂತೆ. ಆದ್ದರಿಂದ ಈ 12 ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲ ಕ್ಷೇತ್ರವು ಒಂದು ಜ್ಯೋತಿರ್ಲಿಂಗ. ಈ ಕ್ಷೇತ್ರದಲ್ಲಿ ಚನ್ನಮಲ್ಲಿಕಾರ್ಜುನ ಸ್ವಾಮಿ ತಾಯಿ ಭ್ರಮರಾಂಬ ದೇವಿ ಜೊತೆ ನೆಲೆಯಾಗಿದ್ದಾರೆ. ಶ್ರೀಶೈಲ ಅನ್ನೋ ಈ ಕ್ಷೇತ್ರಕ್ಕೆ ಶ್ರೀಶೈಲ ಅಂತ ಹೆಸರು ಹೇಗೆ ಬಂತು ಅನ್ನೋದೊಂದು ಭಾಳ ಒಂದು ಕುತೂಹಲದ ಕಥೆ ಇದೆ. ಹಿಂದೆ ಶಿಲಾದ ಎಂಬ ಒಬ್ಬ ಋಷಿ ಬಹಳ ಶಿವಭಕ್ತ. ಪೂರ್ವಜನ್ಮದ ಕರ್ಮವೋ ಏನೋ ಅವನಿಗೆ ಈ ಜನ್ಮದಲ್ಲಿ ಅವನಿಗೆ ಸಂತಾನವೇ ಆಗಿರೋದಿಲ್ಲ. ಗಂಡ ಹೆಂಡತಿ ಇಬ್ಬರು ಕೂಡ ಶಿವನನ್ನು ಆರಾಧಿಸ್ತಿರ್ತಾರೆ. ಬಹಳ ವರ್ಷಗಳಾದರೂ ಕೂಡ ಮಕ್ಕಳಾಗೋದಿಲ್ಲ. ಒಮ್ಮೆ ಶಿಲಾದ ಋಷಿ ಘೋರವಾದ ಅರಣ್ಯಕ್ಕೆ ಹೋಗಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಶಿವನು ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಶಿಲಾನಿಗೆ ವರ ಕೊಡಬೇಕು ಅಂತ ಮನಸ್ಸು ಬರ್ತದೆ. ಆಗ ಶಿವ ಬಂದು ಶಿಲಾ ನಿನಗೇನು ವರ ಬೇಕು ಕೇಳು ಅಂತ ಕೇಳಿದಾಗ ತಕ್ಷಣ ಶಿಲಾಯದ ಕೇಳ್ತಾನೆ, ಅಪ್ಪ ಭಗವಂತ, ನನಗೆ ಸುಮಾರು ವರ್ಷಗಳಿಂದ ಸಂತಾನ ಇಲ್ಲ, ಆದ್ದರಿಂದ ನನಗೆ 2 ಗಂಡು ಸಂತಾನ ಬೇಕು. ಆ ಸಂತಾನ ಹೇಗಿರಬೇಕು ಅಂದರೆ ಸದಾ ನಿನ್ನ ಬಗ್ಗೆ ಪ್ರೀತಿ, ಗೌರವ, ಭಕ್ತಿ, ಧ್ಯಾನ, ಜಪ ಮಾಡುವಂಥ 2 ಗಂಡು ಮಕ್ಕಳು ಕೊಟ್ಟರೆ ಸಾಕು ಅಂತ ಕೇಳ್ಕೊಳ್ತಾರೆ. ಶಿವ ಇವನ ಭಕ್ತಿಗೆ ಮೆಚ್ಚಿ 2 ಗಂಡು ಸಂತಾನ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ತದನಂತರ ಶಿಲಾನ ಪತ್ನಿಗೆ 2 ಗಂಡು ಸಂತಾನ ಆಗುತ್ತೆ. ಆ ಮೊದಲನೇ ಮಗುವೆ ನಂದಿ ಅಂತ ಹೆಸರಿಡ್ತಾರೆ. ತದನಂತರ 2ನೇ ಮಗುವಿಗೆ ಪರ್ವತ ಅಂತ ಹೆಸರಿಡ್ತಾರೆ. ಕಾಲಕ್ರಮೇಣ 2 ಮಕ್ಕಳು ಬೆಳೀತಾ ಬೆಳೀತಾ ಶಿವನ ಭಕ್ತರಾಗ್ತಾರೆ. ಆ ಮೊದಲನೇ ಮಗ ನಂದಿ ನಿರಂತರವಾಗಿ ಸದಾ ಶಿವನ ಧ್ಯಾನ, ಜಪ, ತಪಸ್ಸನ್ನೇ ಮಾಡ್ತಿರ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ. ಇವನ ಭಕ್ತಿಗೆ ಮೆಚ್ಚಿದಂಥ ಪರಮೇಶ್ವರ ನಂದಿ ಮುಂದೆ ಪ್ರತ್ಯಕ್ಷನಾಗಿ, ನಂದಿ ನಿನಗೇನು ವರ ಬೇಕು ಅಂತ ಕೇಳು ಅಂತ ಕೇಳಿದಾಗ ನಂದಿ ಏನು ಕೇಳ್ತಾನೆಂದರೆ, ಭಗವಂತ, ಸದಾ ನಾನು ನಿನ್ನ ಭಾರವನ್ನು ಹೊರಬೇಕು, ನಾನು ನಿನ್ನ ವಾಹನವಾಗಬೇಕು, ಆ ರೀತಿ ನನಗೊಂದು ವರವನ್ನು ಕೊಡು ಅಂತ ಕೇಳಿದಾಗ ಇವನ ಭಕ್ತಿಗೆ ಮೆಚ್ಚಿ ಶಿವ ಅವನನ್ನು ವಾಹನವಾಗಿ ಉಪಯೋಗಿಸ್ಕೊಳ್ತಾನೆ ಮತ್ತು ಶಿವನ ಭಾರವನ್ನು ಸದಾ ಹೊರುವಂಥ ವ್ಯಕ್ತಿಯಾಗ್ತಾನೆ. ಆ ಕ್ಷೇತ್ರವೇ ನಂದ್ಯಾಲಯ ಹತ್ರ ಇರುವಂಥ ಮಹಾನಂದಿ ಕ್ಷೇತ್ರ. ಎರಡನೇ ಮಗನಾದಂಥ ಪರ್ವತ ಅದೇ ರೀತಿ ಶಿವನನ್ನ ಬಗ್ಗೆ ತಪಸ್ಸು, ಧ್ಯಾನ, ಜಪಗಳನ್ನು ಮಾಡಿ
ಶಿವನನ್ನು ಪ್ರತ್ಯಕ್ಷವಾಗಿ ಕಾಣ್ತಾನೆ. ಒಮ್ಮೆ ಶಿವ ಇವನಿಗೆ ಪ್ರತ್ಯಕ್ಷರಾದ ನಂತರ ಪರ್ವತ ನಿನಗೇನು ವರ ಬೇಕು ಕೇಳು ಅಂದಾಗ, ಭಗವಂತ ನೀನು ಸದಾ ನನ್ನಲ್ಲೇ ವಾಸ ಮಾಡಬೇಕು, ನೀನಿರುವ ಜಾಗದಲ್ಲಿ ಸಕಲ ದೇವತೆಗಳು ಬಂದು ನೆಲೆಯಾಗಬೇಕು, ನೀನು ನನ್ನಲ್ಲಿ ವಾಸವಾಗಿದ್ದರೆ ಸಮಸ್ತ ದೇವತೆಗಳು ಸಮಸ್ತ ತೀರ್ಥಗಳು ನನ್ನಲ್ಲಿ ಬಂದು ವಾಸ ಆಗಬೇಕು, ಯಾವ ಭಕ್ತರು ನೀನು ನನ್ನಲ್ಲಿದ್ದಾಗ ಬಂದು ದರ್ಶನ ಮಾಡ್ತಾರೋ ಅಂಥವರಿಗೆ ಪುನರ್ಜನ್ಮ ಬರಬಾರ್ದು ಮತ್ತು ಮೋಕ್ಷ ಸಿಗಬೇಕು ಅಂತ ವರ ಕೊಡು ಅಂತ ಕೇಳ್ತಾನೆ. ಹೀಗಾಗಿ ಶಿವ ಇವನ ಭಕ್ತಿಗೆ ಮೆಚ್ಚಿ ಸದಾ ಆ ಪರ್ವತನಲ್ಲೇ ವಾಸ ಮಾಡ್ತಿರ್ತಾನೆ. ಅದೇ ಪರ್ವತಲಿಂಗ. ಕಾಲಕ್ರಮೇಣ ಈ ಪರ್ವತಲಿಂಗ ಹೋಗಿ ಶ್ರೀಶೈಲಲಿಂಗ ಆಯಿತು. ಅದೇ ಚನ್ನಮಲ್ಲಿಕಾರ್ಜುನ ಲಿಂಗ. ಕುರುಕ್ಷೇತ್ರ ಕ್ಷೇತ್ರದಲ್ಲಿ ಲಕ್ಷಗಟ್ಟಲೆ ದಾನವನ್ನು ಮಾಡಿದರೆ ಏನು ಫಲಪ್ರಾಪ್ತಿಯಾಗ್ತದೋ, 2000 ಸಾರಿ ಗಂಗಾ ನದಿನಲ್ಲಿ ಸ್ನಾನ ಮಾಡಿದರೆ ಏನು ಫಲಪ್ರಾಪ್ತಿಯಾಗ್ತದೋ, ನರ್ಮದಾ ನದಿ ತೀರದಲ್ಲಿ ಕುಳಿತು ಜಪ ತಪ ಧ್ಯಾನ ಮಾಡಿದರೆ ಏನು ಫಲಪ್ರಾಪ್ತಿಯಾಗ್ತದೋ, ಕಾಶಿ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದು ಅಲ್ಲೇ ದೇಹತ್ಯಾಗ ಮಾಡಿದರೆ ಏನು ಫಲಪ್ರಾಪ್ತಿಯಾಗ್ತದೋ ಅದರ 10ರಷ್ಟು ಫಲಪ್ರಾಪ್ತಿ ಕೇವಲ ಒಂದೇ ಒಂದು ಸಾರಿ ಶ್ರೀಶೈಲದ ಚನ್ನಮಲ್ಲಿಕಾರ್ಜುನ ದರ್ಶನ ಮಾಡಿದರೆ ಸಂಪೂರ್ಣ ಫಲಪ್ರಾಪ್ತಿ ಆಗ್ತದೆ ಅಂಥೇಳಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖನ ಆಗಿದೆ. ಆದ್ದರಿಂದ ಶ್ರೀಶೈಲ ಕ್ಷೇತ್ರವನ್ನು ಜೀವಿತ ಕಾಲದಲ್ಲಿ ಒಮ್ಮೆಯಾದರೂ ಹೋಗಿ ಆ ಚನ್ನಮಲ್ಲಿಕಾರ್ಜುನ ದರ್ಶನ ಮಾಡಿ ಈ ದೇಹವನ್ನು ಆತ್ಮವನ್ನು ಪುನೀತ ಮಾಡಿಕೊಳ್ಳೋಣ. ಶ್ರೀಶೈಲಕ್ಕೆ ಪ್ರಪ್ರಥಮವಾಗಿ ಬರುವಂಥ ಯಾತ್ರಿಕರು ತಾವು ಆಚರಿಸಬೇಕಾದಂಥ ವಿಧಿವಿಧಾನ ಏನೆಂದರೆ, ಯಾರು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನವನ್ನು ಮಾಡುವುದಕ್ಕೆ ಮೊದಲು ಶ್ರೀಶೈಲದ ಶಿಖರ ದರ್ಶನವನ್ನು ಮಾಡಬೇಕು ಅಂಥೇಳಿ ಶ್ರೀಶೈಲ ಯಾತ್ರಾ ವಿಧಿಯಲ್ಲಿ ತಿಳಿಸ್ತಾ ಇದೆ. ದೇವಸ್ಥಾನದ ಸನ್ನಿಧಾನದಿಂದ 16 ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀಶೈಲ ಶಿಖರ ದರ್ಶನವನ್ನು ಪ್ರತಿಯೊಬ್ಬರು ಮಾಡಬೇಕಂತೆ. ಶಿಖರದ ಮೇಲೆ ಒಂದು ಪುಟ್ಟದ ಅಂತ ಬಸವ ಇದೆ. ಆ ಬಸವನ 2 ಕೊಂಬನ್ನು ಎಡಭಾಗದ 2 ಮೊದಲ ಅಂಗುಷ್ಟ ಮತ್ತು ತರ್ಜನಿ ಬೆರಳುಗಳಿಂದ ಹಿಡಿದು ಆ ಬಾಲವನ್ನು ಬಲಗೈಯಲ್ಲಿ ಹಿಡಿದು ಆ 2 ಸಂಧಿಗಳಲ್ಲಿ ಆ ಶಿಖರ ದರ್ಶನವನ್ನು ಮಾಡಬೇಕಂತೆ. ಹೀಗೆ ಆ 4 ಗೋಪುರಗಳ ಮಧ್ಯಭಾಗದಲ್ಲಿರುವ ಚಿನ್ನದ ಕಳಶವೇ ಮಲ್ಲಿಕಾರ್ಜುನ ಶಿಖರ ದರ್ಶನ. ಆಗ್ನೇಯ, ನೈಋತ್ಯ, ವಾಯುವ್ಯ ಮತ್ತು ಈಶಾನ್ಯ. ಆಗ್ನೇಯ ಭಾಗದಲ್ಲಿರುವ ಪುಷ್ಪಗಿರಿ ಕ್ಷೇತ್ರ ಅಂತ ಕರೀತಾರೆ. ನೈಋತ್ಯ ಭಾಗದಲ್ಲಿರತಕ್ಕಂಥ ಗೋಪುರವನ್ನು ಸೋಮಶಿಲಾ ಕ್ಷೇತ್ರ ಅಂತ ಕರೀತಾರೆ. ವಾಯುವ್ಯ ಭಾಗದಲ್ಲಿರ್ತಕ್ಕಂಥ ಗೋಪುರವನ್ನು ಸಂಗಮೇಶ್ವರ ಕ್ಷೇತ್ರ ಅಂಥೇಳಿ, ಮತ್ತು ಈಶಾನ್ಯ ಭಾಗದಲ್ಲಿರುವಂಥ ಗೋಪುರವನ್ನು ಯಲೇಶ್ವರ ಕ್ಷೇತ್ರ. ಈ 4 ಕ್ಷೇತ್ರಗಳ ಮಧ್ಯದಲ್ಲಿರುವುದೇ ಶ್ರೀಶೈಲ ಕ್ಷೇತ್ರ, ಚನ್ನಮಲ್ಲಿಕಾರ್ಜುನ ಗರ್ಭಗುಡಿ. ಆದ್ದರಿಂದ ಇದನ್ನು ಯಾರು ಈ ನಂದಿಮುಖೇನ ದರ್ಶನ ಮಾಡ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ. ಶ್ರೀಶೈಲಂ ಶಿಖರಂ ಧೃತ್ವ ಪುನರ್ಜನ್ಮನ ವಿಷ್ಯತೆ ಅಂದರೆ, ಯಾರು ಬಸವನ ಮುಖಾಂತರ ಈ ಚನ್ನಮಲ್ಲಿಕಾರ್ಜುನ ದರ್ಶನವನ್ನು ಮಾಡ್ತಾರೋ ಅವರಿಗೆ ಸಾಕ್ಷಾತ್ ಕೈಲಾಸದಲ್ಲಿರತಕ್ಕಂಥ ಶ್ರೀ ಪರಮೇಶ್ವರನ ದರ್ಶನ ಆಗುತ್ತದೆ ಅಂಥೇಳಿ ಒಂದು ಪುರಾಣದಲ್ಲಿ ಉಲ್ಲೇಖನ. ಯಾರೇ ನರಹತ್ಯೆ ದೋಷ, ಗೋಹತ್ಯ, ಶಿಶುಹತ್ಯ, ಪುರುಷ ಹತ್ಯ, ಸ್ತ್ರೀ ಹತ್ಯೆ ದೋಷ ಮಾಡಿದವರು ಇಲ್ಲಿ ಬಂದು ಮೊದಲು ಶಿಖರ ದರ್ಶನ ಮಾಡಿ ತದನಂತರ ಆ ಸನ್ನಿಧಾನದಲ್ಲಿರತಕ್ಕಂಥ ಮಲ್ಲಿಕಾರ್ಜುನ ದರ್ಶನ ಮಾಡಬೇಕು. ಇದೇ ಒಂದು ಶ್ರೀಶೈಲದ ಯಾತ್ರಾ ವಿಶೇಷ. ಶ್ರೀಶೈಲದಲ್ಲಿ ಭಾಳ ವಿಶೇಷವಾದಂಥ ಒಂದು ಸ್ಥಳ ಪಾತಾಳ ಗಂಗಾ. ಈ ಪಾತಾಳ ಗಂಗಾ ಶ್ರೀಶೈಲದಲ್ಲಿ ಉತ್ತರಾಭಿಮುಖವಾಗಿ ಹರಿತಾ ಇದೆ. ಇದು ಕೃಷ್ಣವೇಣಿ ನದಿ ಅಂತ ಹೇಳಿ ಈ ಶ್ರೀಶೈಲದಲ್ಲಿ ಹರಿತಾ ಇರುವಂಥ ಒಂದು ವಿಶೇಷವಾದಂಥ ಪವಿತ್ರವಾದಂಥ ಜಲ. ಇದನ್ನು ಕೃಷ್ಣಾ ನದಿ ಅಂತ ಕರೀತಾರೆ. ಈಗ ನಾವು ಶ್ರೀಶೈಲದ ಪಾತಾಳ ಗಂಗೆಗೆ ನೋಡಕ್ಕೆ ಹೊರಟಿದ್ದೀವಿ. ಈ ಪಾತಾಳ ಗಂಗೆಗೆ ಹೋಗಬೇಕಾದ್ರೆ ಸುಮಾರು ಒಂದು 700ರಿಂದ 800 ಮೆಟ್ಟಿಲುಗಳು ಕೂಡ ಇದೆ. ಅದು ಕಾಲ್ದಾರಿ ಅಂತೇಳಿ. ಹಿಂದೆ
ಜನಗಳು ಈ ಕಾಲ್ದಾರಿನ ಉಪಯೋಗಿಸ್ತಾ ಇದ್ರು. ಕೃಷ್ಣದೇವರಾಯನ ಕಾಲದಲ್ಲಿ ಈ ಕಾಲ್ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈ ಆಧುನಿಕ ಯುಗದಲ್ಲಿ ರೋಪ್ ವೇ ಅಂತೇಳಿ ಇನ್ನೊಂದು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಜನರನ್ನು ಪಾತಾಳ ಗಂಗೆಗೆ ತಲುಪಿಸೋ ಒಂದು ಸಾಧನೆ ಮಾಡಿದ್ದಾರೆ. ಬನ್ನಿ ಪಾತಾಳ ಗಂಗೆಗೆ ಹೋಗಿ ಪಾತಾಳ ಗಂಗೆಯಲ್ಲಿ ಮಿಂದು ಪವಿತ್ರ ಆಗೋಣ. ಶ್ರೀಶೈಲ ನೋಡುವುದಕ್ಕ ನಾವು ಬಂದೇವ, ಶ್ರೀಶೈಲ ನೋಡುವುದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತ ಹೋಗುವುದಕ್ಕ, ಸ್ವಾಮಿ ಸೇವಾ ಮಾಡಿ ಮತ್ತ ಹೋಗುವುದಕ್ಕ. ಹರಗೀಯಗ ಗಾಗಿಯಗ ಈಯಗ ಗಾಗಿಯಗ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಶ್ರೀಶೈಲ ನೋಡುವುದಕ್ಕ, ನಾವು ಬಂದೇವ ಶ್ರೀಶೈಲ ನೋಡುವುದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತ ಹೋಗುವುದಕ್ಕ, ಸ್ವಾಮಿ ಸೇವಾ ಮಾಡಿ ಮತ್ತ ಹೋಗುವುದಕ್ಕ. ಹರಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ಚನ್ನಮಲ್ಲಿಕಾರ್ಜುನ ದೇವಸ್ಥಾನದ ಪೂರ್ವಾಭಿಮುಖವಾಗಿರುವ ರಾಜಗೋಪುರವೇ ದೇವಾಲಯದ ಮುಖ್ಯ ಮಹದ್ವಾರ. ಈ ಗೋಪುರ ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಿಸಲ್ಪಟ್ಟದ್ದು. ಶಿವ 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 ಎನ್ನುತ್ತಾನು ಮಿಯೋ, ಬಿಡದೆ ನೀ ಶಿವ ಎಂದು ಗುರುಪಾದ ಹಿಡಿಯೋ. ಶಿವ 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 ಎನ್ನುತ್ತಾನು ಮಿಯೋ, ಬಿಡದೆ ನೀ ಶಿವ ಎಂದು ಗುರುಪಾದ ಹಿಡಿಯೋ. ಚನ್ನಮಲ್ಲಿಕಾರ್ಜುನ ಗರ್ಭಗುಡಿಯ ಮೇಲೆ ಚಿನ್ನದ ಕಳಶ ಹಾಗೂ ಚಿನ್ನದ ಕವಚವನ್ನು ಹೊಂದಿರುವ ಗೋಪುರವೇ ಶ್ರೀಶೈಲ ಶಿಖರ. ಶಿವನೇ ಅನಾಥರ ಪೊರೆಯೇ ಕರುಣೆಯ ತೋರದೆ ನೀ ಸುಮ್ಮನಿರುವೆ ಬಾ ಶಿವನೇ. ಹಿಂದೆ ಅರುಣಾಸುರನೆಂಬ ರಾಕ್ಷಸನು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ವರವನ್ನು ಬೇಡುತ್ತಾನೆ. ಆ ವರಗಳೇನೆಂದರೆ 2 ಕಾಲುಗಳುಳ್ಳ ಜೀವಿಗಳಿಂದಾಗಲಿ 4 ಕಾಲುಗಳುಳ್ಳ ಜೀವಿಗಳಿಂದಾಗಲಿ ನನಗೆ ಮರಣ ಬರಬಾರದು ಎಂದು ವರ ಬೇಡುತ್ತಾನೆ. ವರವನ್ನು ಪಡೆದ ಅರುಣಾಸುರ ಗರ್ವದಿಂದ ಸಕಲ ಲೋಕಗಳನ್ನೂ ಬಾಧಿಸುತ್ತಾ ದೇವತೆಗಳಿಗೂ ಪ್ರಜೆಗಳಿಗೂ ಮರಣಕಂಟಕನಾಗಿರುತ್ತಾನೆ. ಆಗ ಪಾರ್ವತಿಯು ಅರುಣಾಸುರನನ್ನು ಕೊಲ್ಲಲು 6 ಕಾಲಿನ ದುಂಬಿಯ ರೂಪವನ್ನು ಧರಿಸಿ ಅರುಣಾಸುರನನ್ನು ಕಚ್ಚಿ ಸಂಹರಿಸುತ್ತಾಳೆ. ದುಂಬಿ ಎಂದರೆ ಭ್ರಮರ. ಭ್ರಮರ ರೂಪದಲ್ಲಿ ಅರುಣಾಸುರನನ್ನು ಸಂಹರಿಸಿದ್ದಕ್ಕೆ ಪಾರ್ವತೀ ದೇವಿಗೆ ಭ್ರಮರಾಂಬಿಕೆಯಾಗಿ ಪ್ರಸಿದ್ಧಿಗೊಂಡು ಶ್ರೀಶೈಲದಲ್ಲಿ ನೆಲೆಸಿದ್ದಾಳೆ. ಇದಕ್ಕೆ ಸಾಕ್ಷಿಯಾಗಿ ಅಮ್ಮನವರ ದೇವಾಲಯದ ಹಿಂದಿನ ಗೋಡೆಯಲ್ಲಿ ಭ್ರಮರದ ಝೇಂಕಾರ ಇಂದಿಗೂ ಕೇಳಿಬರುತ್ತದೆ. ಒಂದೇ ಒಂದಮ್ಮ ಸರ್ವರಿಗೂ ಬ್ರಹ್ಮದೊಂದೇ ನಿಜವಮ್ಮ, ಎರಡೆಂಬುದು ಇಲ್ಲಮ್ಮ ತಿಳಿದರೆ ಬ್ರಹ್ಮವು ಒಂದಮ್ಮ. ಒಂದೇ ಒಂದಮ್ಮ ಸರ್ವರಿಗೂ ಬ್ರಹ್ಮದೊಂದೇ ನಿಜವಮ್ಮ. ನಿಜ 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 ನಿಜ. ಹೌದು ಹೌದು ಹೌದು.
ಶ್ರೀಶೈಲದಲ್ಲಿ ಹಲವಾರು ಪುಣ್ಯ ಸನ್ನಿಧಾನಗಳು ಚಾರಿತ್ರಿಕವಾಗಿ ದಾಖಲೆಯನ್ನು ಮಾಡಿದೆ. ಅದರಲ್ಲಿ ಆಟಿಕೇಶ್ವರ ಅನ್ನೋ ಒಂದು ಸನ್ನಿಧಾನ. ಈ ಸ್ಥಳದ ಇತಿಹಾಸ ಏನಂದರೆ, ಒಮ್ಮೆ ಒಬ್ಬ ಕುಂಬಾರ ಮಡಿಕೆಯನ್ನು ಮಾಡುವಾಗ ಅವನು ಪ್ರತಿನಿತ್ಯ ಮಾಮೂಲಿನಂತೆ ಹಲವಾರು ಮಡಕೆಗಳನ್ನು ಮಾಡಿ ಅದನ್ನು ಪೇಟೆಗೆ ತಗೊಂಡೋಗಿ ಮಾರ್ತಿರ್ತಾನೆ. ಒಮ್ಮೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಆ ಮಟಿಕೆಯನ್ನು ತಯಾರು ಮಾಡುವಾಗ, ಆ ಕುಂಭವನ್ನು ತಯಾರು ಮಾಡುವಾಗ, ಆ ಕುಂಭದ ಮೇಲ್ಭಾಗದಲ್ಲಿ ಒಂದು ಚಿನ್ನದ ರೂಪದ ಒಂದು ಲಿಂಗ ಆತನಿಗೆ ಕಣ್ಣು ಕಾಣುತ್ತೆ. ಆ ಮಣ್ಣಿಂದ ಬಂದಂಥ ಚಿನ್ನದ ರೂಪದ ಒಂದು ಆ ಮಡಿಕೆ ಮೇಲ್ಭಾಗವೇ ಈ ಆಟಿಕೇಶ್ವರ. ಆ ಭಕ್ತ, ಆ ಕುಂಬಾರ, ಮಡಿಕೆ ಮಾಡುವಂಥ ಕುಂಬಾರ ಆ ಮಡಿಕೆಯನ್ನು ಇಲ್ಲಿ ಸ್ಥಾಪನೆ ಮಾಡಿ ದಿನನಿತ್ಯವೂ ಪೂಜೆ ಮಾಡ್ತಿದ್ದಂಥ ಈ ಸನ್ನಿಧಾನವೇ ಆಟಿಕೇಶ್ವರ. ಸಾಕ್ಷಾತ್ ಶ್ರೀ ಚನ್ನಮಲ್ಲಿಕಾರ್ಜುನ ಆ ಕುಂಬಾರನ ಭಕ್ತಿಗೆ ಮೆಚ್ಚಿ ತನ್ನ ಭಕ್ತನಿಗೆ ಅವನಿರತಕ್ಕಂಥ ದಾರಿದ್ರ್ಯವನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಅವನಿಗೆ ಒಂದು ಚಿನ್ನದ ರೂಪದಲ್ಲಿ ಆ ಮಡಿಕೆಯ ಮೇಲ್ಭಾಗವನ್ನು ಅವನಿಗೆ ದಯಪಾಲಿಸ್ತಾರೆ. ಆದರೂ ಕೂಡ ಆ ಭಕ್ತ ಅದನ್ನು ಉಪಯೋಗಿಸದೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಆ ಸನ್ನಿಧಾನದಲ್ಲಿ ಆಟಿಕೇಶ್ವರ ಅಂತ ನಾಮಾಂಕಿತ ಮಾಡಿ ದಿನನಿತ್ಯ ತ್ರಿಕಾಲಗಳಲ್ಲಿ ಪೂಜೆ ನಡೀತಾ ಇದೆ. ಬನ್ನಿ ನಾವು ಆಟಿಕೇಶ್ವರ ದರ್ಶನ ಮಾಡೋಣ. ಶಿವನೇ ಬೇಡುವೆನು ವರವಂದ, ಬೇರೇನು ಬೇಡೆನಗೆ ಕೃಪೆ ತೋರ ದಯದಿಂದ, ನೀಡೆನಗೆ ಶಿವನೇ ಬೇಡುವೆನು ವರವಂದ, ಬೇರೇನು ಬೇಡೆನಗೆ ಕೃಪೆ ತೋರ ದಯದಿಂದ, ನೀಡೆನಗೆ ಶಿವನೇ ಬೇಡುವೆನು ವರವಂದ. ಶ್ರೀಶೈಲದಲ್ಲಿ ಹಲವಾರು ಶಕ್ತಿ ಸ್ಥಾನಗಳನ್ನು ನಾವು ಚಾರಿತ್ರಿಕವಾಗಿ ನೋಡ್ಬೋದು. ಅದರಲ್ಲಿ ಒಂದು ಶಂಕರಾಚಾರ್ಯರು ಕೂಡ ತಾವೇ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಶಕ್ತಿಪೀಠ ಇದೆ. ಅದೇ ಶ್ರೀ ಲಲಿತಾದೇವಿ ಪೀಠ. ಒಮ್ಮೆ ಶಂಕರಾಚಾರ್ಯರು ದೇಶ ಪರ್ಯಟನೆ ಮಾಡಿ ದೇಶದಾದ್ಯಂತ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡ್ತಾ ದಕ್ಷಿಣ ಭಾರತಕ್ಕೆ ಬಂದಾಗ ಶ್ರೀಶೈಲಕ್ಕೆ ಬರ್ತಾರೆ. ಅಲ್ಲಿ ಹಲವು ಕಾಲ ತಪಸ್ಸನ್ನು ಮಾಡಿ ಅವರು ಈ ಕ್ಷೇತ್ರದಲ್ಲಿ ಸೌಂದರ್ಯ ಲಹರಿಯನ್ನು ರಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜೊತೆಗೆ ತಮ್ಮ ಶಿಷ್ಯಂದರು ಕೂಡ ಇಟ್ಕೊಂಡು ಹಲವಾರು ವರ್ಷ ಈ ಶ್ರೀಶೈಲ ಕ್ಷೇತ್ರದಲ್ಲಿ ಧ್ಯಾನ ಅನುಷ್ಠಾನಗಳನ್ನು ಮಾಡುವಾಗ ಕೆಲವು ರಾಕ್ಷಸರು ಇವರ ಒಂದು ದೈವಶಕ್ತಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಅವರನ್ನು ರುಂಡ ಮುಂಡವನ್ನು ಕಟ್ ಮಾಡಬೇಕು ಅಂತೇಳಿ, ಛೇದನ ಮಾಡಬೇಕು, ಅವರನ್ನು ಕತ್ತರಿಸಬೇಕು ಅಂತೇಳಿ ಅವರು ವಾಸ ಮಾಡಿದಂಥ ಈ ಸನ್ನಿಧಾನಕ್ಕೆ ಬಂದಾಗ ಶಂಕರಾಚಾರ್ಯರ ಶಿಷ್ಯಂದಿರು ಶ್ರೀ ಲಕ್ಷ್ಮೀ ನರಸಿಂಹನವನ್ನು ಸ್ಮರಿಸಿ ಧ್ಯಾನ ಮಾಡಿದಾಗ ಸಾಕ್ಷಾತ್ ಲಕ್ಷ್ಮೀ ನರಸಿಂಹ ಪ್ರತ್ಯಕ್ಷನಾಗಿ ಆ ರಾಕ್ಷಸರನ್ನು ಸಂಹಾರ ಮಾಡಿ ಶಂಕರಾಚಾರ್ಯ ಶಿಷ್ಯರನ್ನು ಕಾಪಾಡ್ತಾರೆ. ನಾವು ತಿಳಿದಂತೆ ಕಂಚಿ ಕಾಮಾಕ್ಷಿಯಲ್ಲಿ ಶ್ರೀಚಕ್ರ, ಕಾಶಿ ವಿಶಾಲಾಕ್ಷಿ ಮುಂದೆ ಶ್ರೀಚಕ್ರ, ಮಧುರೆ ಮೀನಾಕ್ಷಿ ಮುಂದೆ ಶ್ರೀಚಕ್ರ, ಕಾಶ್ಮೀರದಲ್ಲಿ ಶಾರದಾದೇವಿ ಮುಂದೆ ಶ್ರೀಚಕ್ರ ಮತ್ತು ಶೃಂಗೇರಿಯಲ್ಲಿ ಕೂಡ ಶ್ರೀಚಕ್ರವನ್ನು ಸ್ಥಾಪನೆ ಮಾಡುವಂಥ ಶಂಕರಾಚಾರ್ಯರು ಆ ದೈತ್ಯರನ್ನು ನಾಶ ಮಾಡಿದ ತಕ್ಷಣ ಇಲ್ಲೂ ಕೂಡ ಅವರು ಶಿಷ್ಯ ಮುಖಾಂತರವಾಗಿ ಒಂದು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಸನ್ನಿಧಾನವೇ ಈ ಲಲಿತಾಪೀಠ. ತಾಯಿ ಲಲಿತಾಂಬೆಯು ಕೂಡ ಈ ಚಕ್ರದ ಮುಂದೆ ಕುಳಿತು ಇಲ್ಲಿಗೆ ಬರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಆಶೀರ್ವಾದ ಮಾಡಿ ಭಕ್ತರ ಕಷ್ಟ ಕಾಪಣೆಗಳನ್ನು ನೀಗಿ ಅವರಿಗೆ ಸುಖ ಮತ್ತು ಐಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾ ಶಂಕರಾಚಾರ್ಯನ ಗುರುಮುಖೇನ ಆಶೀರ್ವಾದ ಮಾಡ್ತಾರೋ ಈ ಲಲಿತಾಂಬೆಯನ್ನು ನಾವು ದರ್ಶನ ಮಾಡೋಣ.
ಶ್ರೀಶೈಲದಲ್ಲಿ ಹಲವಾರು ಶಕ್ತಿ ಸನ್ನಿಧಾನಗಳಲ್ಲಿ ಇನ್ನೊಂದು ಶಕ್ತಿ ಸನ್ನಿಧಾನ ಇದೆ. ಅದೇ ಶ್ರೀ ಶಂಕರಾಚಾರ್ಯರು ತಪಸ್ಸು ಮಾಡಿದ ಸ್ಥಳ. ಶಂಕರಾಚಾರ್ಯರು ದೇಶ ಪರ್ಯಟನೆ ಮಾಡ್ತಾ ಮಾಡ್ತಾ ದಕ್ಷಿಣ ಭಾರತದ ಈ ಶ್ರೀಶೈಲಕ್ಕೆ ಬಂದಾಗ ಶ್ರೀಶೈಲದಲ್ಲಿ ಈ ಒಂದು ಅರಣ್ಯ ಪ್ರದೇಶವನ್ನು ತಪೋಭೂಮಿಯಾಗಿ ಆಯ್ಕೆ ಮಾಡಿಕೊಂಡು ಹಲವಾರು ವರ್ಷ ಈ ಸನ್ನಿಧಾನದಲ್ಲೇ ಕುಳಿತು ತಪಸ್ಸನ್ನು ಮಾಡ್ತಾರೆ ಶಂಕರಾಚಾರ್ಯರು. ಆ ತಪಶಕ್ತಿಯ ಪ್ರಭಾವವೇ ಶಿವಾನಂದ ಲಹರಿಯನ್ನು ಬರೀತಾರೆ. ಶಂಕರಾಚಾರ್ಯರು ಬರೆದಿರತಕ್ಕಂಥ ಯೋಗ ತಾರಾವಳಿ ಅನ್ನೋ ಗ್ರಂಥದಲ್ಲಿ ಈ ಶ್ರೀಶೈಲದ ಮಹಿಮೆಯನ್ನು ಮತ್ತು ತಾವು ತಪಸ್ಸನ್ನು ಮಾಡ್ತಿದ್ದಂಥ ಸನ್ನಿಧಾನವನ್ನು ಬಹಳ ಚೆನ್ನಾಗಿ ಒತ್ತು ಕೊಟ್ಟು ಉಲ್ಲೇಖನ ಮಾಡಿದ್ದಾರೆ. ಇಲ್ಲೊಂದು ಮತ್ತೊಂದು ವಿಶೇಷ ಏನಂದರೆ, ಶಂಕರಾಚಾರ್ಯರು ತಪಸ್ಸು ಮಾಡ್ತಿರ್ಬೇಕಾದ್ರೆ ಆ ಶಿವನ ಹಣೆಯಿಂದ 5 ರೀತಿ ಜಲ ಪ್ರಕಟವಾಗ್ತದಂತೆ. ಅದೇ ಅಗ್ನಿ, ವಾಯು, ಆಕಾಶ, ಭೂಮಿ ಮತ್ತು ಜಲತತ್ವ. ಈ ಪಂಚತತ್ವಗಳ ಸಂಯೋಗದಿಂದ ಪಂಚದಾರ ಅನ್ನೋ ಒಂದು ಜಲ ಫಾಲಧಾರ ಅನ್ನೋ ಹೆಸರಿನಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡುವಾಗ ಆ ಸೃಷ್ಟಿಯಾಯಿತು ಅಂತ ಈ ಕ್ಷೇತ್ರ ಮಹಿಮೆಯಲ್ಲಿ ಉಲ್ಲೇಖನ ಆಗಿದೆ. ಪಂಚಭೂತಗಳ ಸೇರಿದಂಥ ಆ ಪಂಚಧಾರವೇ ಈ ಫಾಲಾಧಾರ ತೀರ್ಥ. ಈ ಸನ್ನಿಧಾನದಲ್ಲಿ ಶಂಕರಾಚಾರ್ಯ ನಿರಂತರವಾಗಿ ತಪಸ್ಸು ಅನುಷ್ಠಾನಗಳನ್ನು ಮಾಡಿ ಶಿವಾನಂದ ಲಹರಿ ಮತ್ತು ಸೌಂದರ್ಯ ಲಹರಿಯನ್ನು ರಚನೆ ಮಾಡಿ ಈ ಜಗತ್ತಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಬನ್ನಿ ಆ ತಪಸ್ಸು ಮಾಡಿದ ಸ್ಥಳವನ್ನು ನೋಡೋಣ. ಇದೇ ಶ್ರೀ ಶಂಕರಾಚಾರ್ಯರು ದೀರ್ಘಕಾಲ ಕುಳಿತು ತಪಸ್ಸು ಮಾಡಿದಂತಹ ಸ್ಥಳ. ಆ ಸನ್ನಿಧಾನವನ್ನು ಖ್ಯಾತಿಗೊಳಿಸೋಕ್ಕೋಸ್ಕರವಾಗಿ ಅಲ್ಲಿ ಒಂದು ಶಂಕರಾಚಾರ್ಯರ ವಿಗ್ರಹವನ್ನು ನಿರ್ಮಿಸಿ ಇಲ್ಲಿ ಸದಾ ಪೂಜೆಯನ್ನು ಮಾಡ್ತಿದ್ದಾರೆ. ಹಾಗೆ ಶಿವನ ಹಣೆಯಿಂದ ಬಂದಂಥ 5 ಧಾರೆಗಳು ಈ ಪಂಚಧಾರ. ಆ ಜಲವೇ ಬೀಳ್ತಿರತಕ್ಕಂಥ ಒಂದು ವಿಶೇಷವಾದಂಥ ತೀರ್ಥ. ಸ್ಕಂದ ಪುರಾಣದಲ್ಲಿ ಹೇಳಿದಂತೆ ಯಾವ ಮನುಜ ಅಥವಾ ಯಾವ ಆತ್ಮ ಭೂಲೋಕದಲ್ಲಿ ಜನಿಸಿ ಶ್ರೀಶೈಲ ಯಾತ್ರೆಯನ್ನು ಮಾಡಿ ಚನ್ನಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬ ದೇವಿಯ ದರ್ಶನ ಮಾಡಿದ ನಂತರ ಸಾಕ್ಷಿ ಗಣಪತಿಯ ದರ್ಶನ ಮಾಡಬೇಕು ಅಂತೇಳಿ ಸ್ಕಂದ ಪುರಾಣದ ಉಲ್ಲೇಖನೆ ಇದೆ. ಕಾರಣ ಈ ದೇಹ ಅಂದರೆ ಈ ಆತ್ಮ ಈ ದೇಹವನ್ನು ಬಿಟ್ಟು ಹೋದ ನಂತರ, ಅಂದರೆ ಈ ದೇಹ ಸತ್ತ ನಂತರ ಯಮನ ಲೋಕಕ್ಕೆ ಹೋದಾಗ ಚಿತ್ರಗುಪ್ತನ ಮುಂದೆ ನಿಂತಾಗ ಆ ಚಿತ್ರಗುಪ್ತನ ರಿಜಿಸ್ಟರ್ನಲ್ಲಿ ಗಣಪತಿ ಒಂದು ಉಲ್ಲೇಖನ ಮಾಡಿರ್ತಾರಂತೆ. ಅದೇನೆಂದರೆ, ಭೂಲೋಕದಲ್ಲಿ ಯಾವ ಮನುಜ ಯಾವ ಆತ್ಮ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬರೆಯರ ದರ್ಶನ ಮಾಡಿರ್ತಾರೋ ಅಂಥವರಿಗೆ ಪುನರ್ಜನ್ಮ ಇಲ್ಲ ಅನ್ನೋದಾಗಿ ಒಂದು ಉಲ್ಲೇಖನ ಇದೆಯಂತೆ. ಅದನ್ನು ಸಾಕ್ಷಿ ಗಣಪತಿ ಮುಖಾಂತರ ಚಿತ್ರಗುಪ್ತ ನಿರೂಪಣೆ ಮಾಡ್ತಾರಂತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಶ್ರೀಶೈಲ ಯಾತ್ರೆ ಆದ ನಂತರ ಸಾಕ್ಷಿ ಗಣಪತಿ ಮುಂದೆ ಬಂದು ಶ್ರೀ ಚನ್ನಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬರ ದೇವಿಯ ದರ್ಶನವನ್ನು ಮಾಡಿದ್ದೀವಿ ಅಂತೇಳಿ ಗಣಪತಿಯ ಮುಂದೆ ಗೋತ್ರ ನಕ್ಷತ್ರ ರಾಶಿ ಹೇಳಿ ಒಂದು ಸಂಕಲ್ಪ ಮಾಡಿ ನಮಸ್ಕಾರ ಮಾಡಿದ್ದೇ ಆದರೆ ಆ ಆತ್ಮಕ್ಕೆ ಪುನರ್ಜನ್ಮ ಇಲ್ಲ ಅಂತ ಹೇಳಿ ಸ್ಕಂದ ಪುರಾಣದ ಉಲ್ಲೇಖನೆ ಇದೆ. ಬನ್ನಿ ನಾವೆಲ್ಲ ಹೋಗಿ ಶ್ರೀ ಸಾಕ್ಷಿ ಗಣಪತಿಯನ್ನು ದರ್ಶನ ಮಾಡಿ ಈ ಶ್ರೀಶೈಲ ಯಾತ್ರೆಯ ಒಂದು ಪುಣ್ಯ ಫಲವನ್ನು ಗಣಪತಿಗೆ ಅರ್ಪಿಸಿ ನಮ್ಮ ಮುಂದಿನ ಪುನರ್ಜನ್ಮಕ್ಕೆ ಪ್ರಾಪ್ತಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋಣ. ಬನ್ನಿ ಹೋಗೋಣ. ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ ಮಹಾಗಣಪತಯೇ ನಮಃ. ಓಂ ನಿಧನಪತಯೇ ನಮಃ.
निधनपतान्तिकाय नमः ऊर्ध्वाय नमः ऊर्ध्वलिङ्गाय नमः हिरण्याय नमः हिरण्यलिङ्गाय नमः सुवर्णाय नमः सुवर्णलिङ्गाय नमः दिव्याय नमः दिव्यलिङ्गाय नमः भवाय नमः भवलिङ्गाय नमः शर्वाय नमः शिवाय ಈ ಪಾತಾಳಗಂಗೆ 3 ಬೆಟ್ಟಗಳ ಮಧ್ಯದಲ್ಲಿ ಹರಿತಾ ಇದೆ. ಒಂದು ಬ್ರಹ್ಮಗಿರಿ, ವಿಷ್ಣುಗಿರಿ ಮತ್ತು ರುದ್ರಗಿರಿ. ಈ 3 ಗಿರಿಗಳ ಮಧ್ಯಭಾಗದಲ್ಲಿ ಈ ಪಾತಾಳಗಂಗೆ ಹರಿದು ಶ್ರೀಶೈಲ ಕ್ಷೇತ್ರವನ್ನು ಒಂದು ಪವಿತ್ರವಾದಂಥ ಕ್ಷೇತ್ರವನ್ನಾಗಿ ಮಾಡಿದೆ. विठ्ठल विठ्ठल हरि ओम विठ्ठल 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 हरि ओम विठ्ठल 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 हरि ओम विठ्ठल 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 हरि ओम विठ्ठल पांडुरंग विठ्ठल हरि नमोस्तुते गणपति गणराय नमोस्तुते गणपति गणराय ಪಾಂಡುರಂಗ ವಿಠ್ಠಲ ಹರಿ ಓಂ ವಿಠ್ಠಲ. ಈಗ ನಾವು ಶ್ರೀಶೈಲದ ಪಾತಾಳಗಂಗೆಯಿಂದ ಕದಲಿವನ ಮತ್ತು ಅಕ್ಕಮಹಾದೇವಿ ಗುಹೆ ನೋಡಲಿಕ್ಕೆ ಪ್ರಯಾಣ ಬೆಳೆಸಿದ್ದೀವಿ. ನಾವು ಈ ಪಾತಾಳಗಂಗೆಯಲ್ಲಿ ದೋಣಿಯಲ್ಲಿ ಸುಮಾರು 16 ಕಿಲೋಮೀಟರ್ ಪ್ರಯಾಣ ಬೆಳೆಸಿ ಕದಲಿವನ ಮತ್ತು ಅದರ ಪಕ್ಕದಲ್ಲಿರೋ ಅಕ್ಕಮಹಾದೇವಿ ಗುಹೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಅಕ್ಕಮಹಾದೇವಿ ಗುಹೆ ಮತ್ತು ಕದಲಿವನವನ್ನು ನೋಡೋಣ.
ಬ್ರಹ್ಮಾಂಡವೇ ತುಂಬಿತ ತುಳುಕಾಡಿತು. ಮೊಳಗೀತು ಶಿವ ಧ್ಯಾನ ತೋರಿತು ಚಿನ್ಮಯನ, ಮೊಳಗೀತು ಶಿವ ಧ್ಯಾನ ತೋರಿತು ಚಿನ್ಮಯನ. ಶಶಿಭಾನು ತಾರೆಗಳೇ ಇಲ್ಲದಾಯಿತು ಗಗನ, ಎಂತ ಆನಂದವಾಯಿತು. ಕಡಿದಾದ ಇಳಿಜಾರು ತಗ್ಗು ದಿಣ್ಣೆಗಳ ಸಾಲಿನಲ್ಲಿ ಕೊಂಚ ಯಾಮಾರಿದರೆ ಪ್ರಪಾತಕ್ಕೆ ಬೀಳುತ್ತೇವೆ. ಅಂಥ ಕಿರಿದಾದ ಜಾಗದಲ್ಲಿ ನಾವು ಸಾಗಬೇಕು. ಇಂಥ ಬಂಡೆಗಳ ಮಾರ್ಗವನ್ನು ಹತ್ತಿ ಗುಹೆ ತಲುಪುವಷ್ಟರಲ್ಲಿ ನಮ್ಮ ಜೀವವೇ ಸರಿ. ದೇಹವೇ ನಾನೆನ್ನುವೆಯಲ್ಲೋ, ಸುಜ್ಞಾನವನರಿಯದೆ ಹೋದೆಲ್ಲೋ. ಸತಿಸುತರಾಸೆಯ ಬಿಡಲಿಲ್ಲೋ, ಚಿರಶಾಂತಿಯು ನಿನಗೆ ಸಿಗದಲ್ಲೋ. ನಾವು ಇವಾಗ ಅಕ್ಕಮಹಾದೇವಿ ಗುಹೆಗೆ ಬಂದು ತಲುಪಿದ್ದೀವಿ. ಈ ಜಾಗ ಭಾಳ ವಿಶೇಷವಾದಂಥ ಸ್ಥಳ. ನಮ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆ ಉಡುತಡಿ ಎನ್ನುವ ಒಂದು ಹಳ್ಳಿಯಲ್ಲಿ ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ಎಂಬ ದಂಪತಿಗಳ ಗರ್ಭದಲ್ಲಿ ಜನಿಸಿದಂಥ ಒಂದು ಹೆಣ್ಣು ಶಿಶು ಬಾಲ್ಯದಿಂದಲೇ ಶಿವನ ಭಕ್ತೆಯಾಗಿ ಸದಾ ನಿತ್ಯ ಶಿವನಾಮಸ್ಮರಣೆಯನ್ನು ಜಪಿಸುತ್ತಾ ಶಿವನನ್ನೇ ಜಗತ್ ರಕ್ಷಕ ಅಂಥೇಳಿ ಸದಾ ನಿರಂತರವಾಗಿ ಬಾಲ್ಯಾವಸ್ಥೆಯಿಂದಲೇ ಶಿವನಾಮಸ್ಮರಣೆ ಮಾಡ್ತಾ ಮಾಡ್ತಾ ಬೆಳೆದಂಥ ಒಂದು ಬಾಲೆ ಅಕ್ಕಮಹಾದೇವಿ. ಅಕ್ಕಮಹಾದೇವಿಯವರು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಸುಮಾರು ಒಂದು 20 ವರ್ಷಗಳ ಕಾಲ ಬೆಳೆದು ತದನಂತರ ಈ ಆಂಧ್ರ ಪ್ರದೇಶಕ್ಕೆ ಬಂದು ಶ್ರೀಶೈಲದಲ್ಲಿ ಚನ್ನಮಲ್ಲಿಕಾರ್ಜುನನ ದರ್ಶನ ಮತ್ತು ಸ್ಮರಿಸಿ ಜಪತಪಗಳನ್ನು ಮಾಡಿ ಈ ಒಂದು ಗುಹೆ ಪಾತಾಳ ಗಂಗೆಯಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರೋ ಈ ಒಂದು ಸಣ್ಣ ಗುಹೆಯಲ್ಲಿ ಬಂದು ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಚನ್ನಮಲ್ಲಿಕಾರ್ಜುನ ಲಿಂಗದಲ್ಲಿ ಐಕ್ಯ ಆದಂಥ ಕರ್ನಾಟಕದ ಪ್ರಪ್ರಥಮ ಧೀಮಂತ ಮಹಿಳೆ ಅಕ್ಕಮಹಾದೇವಿ. ಅಕ್ಕಮಹಾದೇವರು ಬಾಲ್ಯದಲ್ಲೇ ಶಿವನ ಆರಾಧನೆಯನ್ನು ಮಾಡಿ ಶಿವನ ಸಾಕ್ಷಾತ್ಕಾರವನ್ನು ಪಡೆದಂಥ ಮಹಾಶ್ರೇಷ್ಠ ಮಹಿಳೆ ಅಕ್ಕಮಹಾದೇವಿಯವರು ತಮ್ಮ 12ನೇ ವಯಸ್ಸಿನಲ್ಲೇ ಬಹಳಷ್ಟು ವಚನಗಳನ್ನು ಬರೆದು ವೈಷ್ಣವ ಸಂಪ್ರದಾಯ ಮತ್ತು ಶೈವ ಸಂಪ್ರದಾಯ ಇರತಕ್ಕಂಥ ಎಲ್ಲ ಜನರಿಗೂ ಕೂಡ
ಶಿವನ ಮೇಲೆ ಇರತಕ್ಕಂಥ ಭಕ್ತಿ ಏನು, ಶಿವನ ಭಜನೆ ಮತ್ತು ಶಿವನಾಮಸ್ಮರಣೆಯನ್ನು ಪ್ರಚಾರ ಮಾಡ್ತಾ ಹಲವಾರು ಸಾಧು ಸಂತರುಗಳ ಜೊತೆ ಸೇರಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿದಂಥ ಮಹಾಮಹಿಳೆ ಅಕ್ಕಮಹಾದೇವಿ. ಮಹಾದುರ್ಗ ಚೆನ್ನಯ್ಯ, ಅಲ್ಲಮ್ಮ ಪ್ರಭುಗಳ ಸಮಕಾಲದಲ್ಲಿದ್ದಂಥ ಅಕ್ಕಮಹಾದೇವಿಯರು ಈ ಗುಹೆಯಲ್ಲಿ ಸುಮಾರು 60 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ತದನಂತರ ಚನ್ನಮಲ್ಲಿಕಾರ್ಜುನ ಸ್ವಾಮಿಯಲ್ಲಿ ಜೀವಂತವಾಗಿ ಐಕ್ಯ ಆದಂಥ ಮಹಿಳೆ. ಈ ಗುಹೆ ಒಳಗಡೆ ಉದ್ಭವ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ. ಆ ಸ್ವಾಮಿಯ ಸನ್ನಿಧಾನದಲ್ಲೇ ದಿನನಿತ್ಯ ಜಪತಪಗಳನ್ನು ಮಾಡಿ ತಮ್ಮ ಜನ್ಮವನ್ನು ಸಾರ್ಥಕತೆಯನ್ನು ಮಾಡಿದಂಥ ಧೀರಂತ ಮಹಿಳೆ ಶ್ರೀ ಅಕ್ಕಮಹಾದೇವಿಯವರು ಸುಮಾರು 480 ವಚನಗಳನ್ನು ರಚನೆ ಮಾಡಿದ್ದಾರೆ. 12 ಜನ್ಮಗಳಲ್ಲಿ ಮಾಡುವಂಥ ಒಂದು ಸಾಧನೆಯನ್ನು ಕೇವಲ 12 ವರ್ಷಗಳಲ್ಲಿ ಸಾಧನೆ ಮಾಡಿ ಕರ್ನಾಟಕವನ್ನು ಬಿಟ್ಟು ಈ ಆಂಧ್ರ ಪ್ರದೇಶದ ಈ ಗುಹೆಯಲ್ಲಿ ಬಂದು ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಪ್ರತ್ಯಕ್ಷ ಚನ್ನಮಲ್ಲಿಕಾರ್ಜುನ ದರ್ಶನ ಪಡೆದಂಥ ಮಹಿಳೆ. ಕರ್ನಾಟಕದ ಪ್ರಪ್ರಥಮ ಧೀಮಂತ ಕವಯತ್ರಿ, ಪ್ರಪ್ರಥಮ ಮಹಿಳೆ ವಚನಗಳನ್ನು ಬರೆದು ಇವತ್ತಿನ ಜಗತ್ತಿಗೆ ಉಡುಗೊರೆಯಾಗಿ ಕೊಟ್ಟಂಥ ಸಾಧಕಿ ಅಕ್ಕಮಹಾದೇವಿಯವರು. ಅಕ್ಕಮಹಾದೇವಿಯವರು ಮದುವೆ ಆಗುವ ವಯಸ್ಸು ಬಂದಾಗ ಒಬ್ಬ ಜೈನ ರಾಜ ಕೌಶಿಕ ಅಂತೇಳಿ ಮೆರವಣಿಗೆಯಲ್ಲಿ ಊರಿನಲ್ಲಿ ಹೋಗ್ತಿರ್ಬೇಕಾದ್ರೆ ಅಕ್ಕಮಹಾದೇವಿ ನಿಂತಿದ್ದ ಜಾಗದಲ್ಲಿ ನೋಡ್ತಾರೆ. ಒಂದ್ಸಲ ಅಕ್ಕಮಹಾದೇವಿನ ಒಂದ್ಸಲ ಕಣ್ಣಲ್ಲಿ ನೋಡಿದ ತಕ್ಷಣವೇ ಈ ಹುಡುಗಿ ಯಾಕೆ ನಾನು ರಾಣಿ ಆಗಬಾರ್ದು ಅಂತ ಮನಸ್ಸೋತು ಅವರ ತಂದೆ ತಾಯಿಗಳ ಹತ್ರ ಹೋಗಿ ಮಾತಾಡ್ತಾರೆ. ನಿಮ್ಮ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇದೆ, ನೀವು ನನಗೆ ಮದುವೆ ಮಾಡಿಕೊಡಿ ಅಂತ. ಆಗ ಕೌಶಿಕ ರಾಜ ಕೇಳಿದಾಗ ತಂದೆ ತಾಯಿಗಳು ಭಾಳ ಖುಷಿ ಪಡ್ತಾರೆ, ಅಕ್ಕಮಹಾದೇವಿ ಒಬ್ಬ ರಾಜನ ಹೆಂಡತಿ ಆಗ್ತಾಳಲ್ಲ ಅಂತೇಳಿ. ಆದರೆ ಅಕ್ಕಮಹಾದೇವಿ ಅದನ್ನು ತಿರಸ್ಕರಿಸ್ತಾರೆ. ಅಕ್ಕಮಹಾದೇವಿ ಬಾಲ್ಯದಿಂದಲೂ ಮದುವೆ ಆಗಕ್ಕೆ ಇಷ್ಟಪಟ್ಟಿರೋದಿಲ್ಲ. ತಂದೆ ತಾಯಿ ಬಲವಂತ ಮಾಡೋದು ಕೂಡ ನನಗೆ ಮದುವೆ ಬೇಡ, ನಾನು ಯಾವಾಗಲೂ ಬ್ರಹ್ಮಚಾರಿಣಿಯಾಗಿ ಶಿವನಲ್ಲಿ ಐಕ್ಯ ಆಗಬೇಕು ಅಂತ ಹೇಳಿ ತಮ್ಮ ಮದುವೆ ಕಾರ್ಯಕ್ರಮವನ್ನು ಮುಂದೂಡಕ್ಕೆ ಬರ್ತಾ ಇರ್ತಾರೆ. ಯಾಕೆಂದರೆ ನನಗೆ ಶಿವನೇ ನನ್ನ ಗಂಡ, ಶಿವನೇ ನನ್ನ ತಂದೆ ತಾಯಿ, ಶಿವನೇ ನನ್ನ ಅಣ್ಣ ತಮ್ಮಂದಿರು, ಶಿವನೇ ನನ್ನ ಬಂಧು ಬಳಗ. ಆದ್ದರಿಂದ ಈ ಜಗತ್ತಿನಲ್ಲಿ ಒಂದು ನರಮನುಷ್ಯರಿಗೆ ನಾನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಅಂತ ತಿರಸ್ಕರಿಸ್ಬಿಡ್ತಾಳೆ. ನಿನ್ ಮದ್ವೆ ಆಗಿದೆ ತಾನೆ, ನಂಗೂ ಮದ್ವೆ ಆಗಿದೆ. ನನ್ ರಾಜ ಚನ್ನಮಲ್ಲಿಕಾರ್ಜುನ ದೇವ ನೋಡಿ ಅಲ್ಲಿದಾನಲ್ಲ, ಅವನೇ ನನ್ ರಾಜ. ಅಯ್ಯೋ ದಿನಾ ನೋಡ್ತೀನಿ ಚನ್ನಮಲ್ಲಿಕಾರ್ಜುನನನ್ನ. ಲೌಕಿಕಕ್ಕೊಬ್ಬ ಗಂಡನೇ, ಪಾರಮಾರ್ಥಕ್ಕೊಬ್ಬ ಗಂಡನೇ. ಎನ್ನ ಗಂಡ ಚನ್ನಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿದ ಗಂಡರೆಲ್ಲ ಮುಗಿಲ ಮರೆಯ ಬಣ್ಣದ ಬೊಂಬೆಗಳು ನೋಡ, ಬೊಂಬೆಗಳು ನೋಡ. ಹೀಗಿದ್ದಾಗ ಬಂಧು ಮಿತ್ರರು ಸ್ನೇಹಿತರೆಲ್ಲ ಬಹಳಷ್ಟು ಒತ್ತಾಯ ಮಾಡಿ ಮದುವೆಗೆ ಒಪ್ಪಿಸ್ತಾರೆ. ಆದರೆ ಅಕ್ಕಮಹಾದೇವಿಯರು ಒಂದು ಕಂಡೀಷನ್ ಹಾಕ್ತಾರೆ. ಏನಂದರೆ, ನಾನು ಮದುವೆ ಮಾಡಿಕೊಳ್ಳುವಂಥ ಗಂಡ ನನ್ನ 3 ಷರತ್ತುಗಳಿಗೆ ಒಪ್ಕೋಬೇಕು, ಹಾಗಿದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ. ಆಗ ಕೌಶಿಕ ರಾಜ ತನ್ನ 3 ಷರತ್ತುಗಳನ್ನು ಒಪ್ಕೊಂಡಿದ್ದೀನಿ ಅಂಥೇಳಿ ಮಾತು ಕೊಡ್ತಾನೆ. ಆ 3 ಷರತ್ತುಗಳೇನಪ್ಪ ಅಂದರೆ, ಮೊದಲನೇ ಷರತ್ತು, ನಾನು ಯಾವ ಸಮಯದಲ್ಲಾದರೂ ಯಾವ ಗಳಿಗೆಲಾದರೂ ಸದಾ ನಾನು ಶಿವಪೂಜೆಯನ್ನು ಮಾಡಲಿಕ್ಕೆ ಬಿಡಬೇಕು, ಅದಕ್ಕೆ ನಾವು ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತ ಕೇಳ್ತಾರೆ. ರಾಜ ಆಗಲಿ, ನೀನು ಇಷ್ಟ ಬಂದಾಗ ಯಾವ ಗಳಿಗೆಲಾದರೂ ನೀನು ಶಿವಪೂಜೆ ಮಾಡುವಾಗ ನಾನು ನನಗೆ ಅಡ್ಡಿ ಬರೋದಿಲ್ಲ ಅಂತ ಹೇಳ್ತಾರೆ. ಎರಡನೇ ಷರತ್ತು, ಸಾಧು ಸಂಗಮರಿಗೆ ಸಾಧು ಸಂತರಿಗೆಲ್ಲ ನಿತ್ಯ ದಾಸೋಹ ಅನ್ನದಾನ ನಾನು ಮಾಡಬೇಕು, ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ. ಆಯಿತು ಅಂತ ಹೇಳಿ ಒಪ್ಕೊಳ್ತಾನೆ ರಾಜ. ಮೂರನೇ ಷರತ್ತು, ನಾನು ಬಯಸುವವರೆಗೂ ಕೂಡ ನೀವು ನನ್ನನ್ನು ಮುಟ್ಟಬಾರದು, ನನ್ನ ದೇಹ ಸ್ಪರ್ಶ ಮಾಡಬಾರದು ಅಂತ ಕೇಳ್ತಾರೆ. ಆಗಲಿ ಅಂತೇಳಿ ಹೀಗೆ 3 ಷರತ್ತುಗಳಿಗೆ ಒಪ್ಕೊಂಡು ರಾಜ ಅಕ್ಕಮಹಾದೇವಿಯನ್ನು ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡ್ಕೊಂಡು ಸುಮಾರು ವರ್ಷಗಳ ಕಾಲ ಅವ್ರ ಜೊತೆ ಇರ್ತಾರೆ. ಒಂದಿನೂ ಅಕ್ಕಮಹಾದೇವಿಯನ್ನು ಮುಟ್ಟಕ್ಕಾಗೋದಿಲ್ಲ. ನಿರಂತರ ಜಪತಪಗಳು ಮಾಡ್ತಿರ್ತಾರೆ. ಸಾಧು ಸಂತರಿಗೆ ಅನ್ನ ಸಂತರ್ಪಣೆ ಮಾಡಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಿರ್ತಾರೆ. ಒಂದಿನ ಇದನ್ನು ಬೇಸತ್ತ ರಾಜ ಇವಳು ದೇಹ ಸುಖ ಪಡಿಬೇಕು ಅಂತೇಳಿ ಸಾಧು ಸಂತರು ಮನೆಗೆ ಬರ್ತಿರ್ಬೇಕಾದ್ರೆ ಅರಮನೆಗೆ, ಇವತ್ತು ಅಕ್ಕಮಹಾದೇವಿ ನಿಮಗೆ ದಾಸೋಹಕ್ಕೆ ಆಮಂತ್ರಣ ಮಾಡಿಲ್ಲ, ಆಕೆ ತುಂಬ ಬ್ಯುಸಿಯಾಗಿದ್ದಾಳೆ, ಇವತ್ತು ಬರಬೇಡಿ ಅಂತ ಹೇಳಿ ಸುಳ್ಳು ಹೇಳಿಬಿಟ್ಟು ಸಾಧು ಸಂತರನ್ನ ಕಳಿಸ್ಬಿಡ್ತಾರೆ. ಇದನ್ನು ಕೇಳಿದಂಥ ಅಕ್ಕಮಹಾದೇವಿ ಭಾಳ ಬೇಜಾರಾಗಿ, ಇವತ್ತು ನನ್ನ ವ್ರತಕ್ಕೆ ಭಂಗ ಮಾಡಿದ್ದೀರಾ, ಇವತ್ತು ಸಾಧು ಸಂತರಿಗೆ ದಾಸೋಹ ಅನ್ನದಾನ ಮಾಡೋಕ್ಕಾಗಲಿಲ್ಲ ಅಂಥೇಳಿ ಬಹಳ ಕೊರತೆ ಪಟ್ಟು ಇನ್ನೇನು ರಾಜನ ಹತ್ರ ಮಾತಾಡಬೇಕು ಅಂತಾಗ ರಾಜ ತನ್ನ ಕಾಮದಾಹವನ್ನು ತಡೆಯೋಕ್ಕಾಗ್ದೇ ಅಕ್ಕಮಹಾದೇವಿಯವರ ಸೀರೆನ ಎಳೆದು ಬಿಡ್ತಾರೆ. ಎಳೆದು ಅವರು ತಪ್ಕೊಳ್ಕೊಂಡು ಹೋದಾಗ, ಆಗ ನನ್ನನ್ನು ಮುಟ್ಟಬಾರದು ಅಂತ ಹೇಳಿದ್ದೆ, ನೀವು ಮುಟ್ಟಿಬಿಟ್ರಿ, ನನ್ನ 3ನೇ ಷರತ್ತು ಭಿನ್ನ ಆಯಿತು, ಆದ್ದರಿಂದ ನಾನು ಈ ಒಂದು ಕ್ಷಣವೂ ಇರೋದಿಲ್ಲ ಅಂತೇಳಿ ಆ ಬಟ್ಟೆ ಎಳೆತದಲ್ಲೇ ತನ್ನ ಹುಟ್ಟಿದ ಬಟ್ಟೆನೆಲ್ಲ ಬಿಸಾಕಿ ತಾನೇ ತಮ್ಮ ಕೇಶ, ತಮ್ಮ ಶರೀರದಲ್ಲಿ ತಲೆ ಕೂದಲಿದ್ದಂಥ ಎಲ್ಲ ಕೂದಲು ಕೂಡ ಶರೀರದ ಪೂರ್ತಿ ಮುಚ್ಚಿಕೊಂಡು ಪೂರ್ತಿ ನಡ್ಕೊಂಡು ಅವರು ಬೀದಿಗೆ ಬಂದು, ಹರಸಿ ಬಳಲಿದರಿಲ್ಲ, ಬಯಸಿ ಹೊಕ್ಕರಿಲ್ಲ, ತಪಸ್ಸು ಮಾಡಿದರಿಲ್ಲ,
ಅದು ತನ್ನ ಬಹಕಾಲಕ್ಕಲ್ಲದೆ ಸಾಧ್ಯವಾಗದು. ಶಿವನೊಲಿದಲ್ಲದೆ ಕೈಗೂಡದು ಚನ್ನಮಲ್ಲಿಕಾರ್ಜುನ ನೆನಗೊಲಿದನಾಗಿ. ನಾನು ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಪಚ್ಚೆಯ ನೆಲೆಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಪವಳದ ಚಪ್ಪರವನ್ನಿಕ್ಕಿ ಮದುವೆಯ ಮಾಡಿದರು. ಎಮ್ಮವರೆನ್ನ ಮದುವೆಯ ಮಾಡಿದರು. ಈ ಶ್ರೀಶೈಲಕ್ಕೆ ಬರ್ತಾರಂತೆ. ಈ ಸನ್ನಿಧಾನದಲ್ಲಿ ಈ ಗುಹೆಯಲ್ಲಿ ಕುಳಿತು ಸುಮಾರು 60-70 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಚನ್ನಮಲ್ಲಿಕಾರ್ಜುನಲ್ಲಿ ಐಕ್ಯ ಆದಂಥ ಪ್ರಪ್ರಥಮ ಕರ್ನಾಟಕ ಧೀರಂತ ಮಹಿಳೆ ಅಕ್ಕಮಹಾದೇವಿ. ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ಅಕ್ಕಮಹಾದೇವಿ ಗುಹೆಯನ್ನು ನಾವು ಒಳಗೆ ಪ್ರವೇಶ ಮಾಡಿ ಅಲ್ಲಿರತಕ್ಕಂಥ ಚನ್ನಮಲ್ಲಿಕಾರ್ಜುನ ದರ್ಶನ ಮಾಡೋಣ ಬನ್ನಿ. ಗುಹೆಯ ಮಧ್ಯಭಾಗದಲ್ಲಿ ಸಾವಿರಾರು ಬಾವಲಿ ಹಕ್ಕಿಗಳ ವಾಸಿಸುವ ದೃಶ್ಯ ಬಹಳ ರೋಮಾಂಚನ. ಮನುಷ್ಯರನ್ನು ಕಂಡ ಬಾವಲಿಗಳು ಆ ಹೊರಡಿಸುವ ಶಬ್ದಗಳು ನಮಗೆ ಅಲ್ಪಮಟ್ಟಿಗೆ ಭಯ ಹುಟ್ಟಿಸುತ್ತವೆ. ನಾವೀಗ ಅಕ್ಕಮಹಾದೇವಿಯವರ ಗುಹೆ ಒಳಗಿದ್ದೀವಿ. ಅಕ್ಕಮಹಾದೇವಿ ಗುಹೆಯ ಎಡಭಾಗದಲ್ಲಿ ಒಂದು ಸಣ್ಣ ಗುಹೆ ಇದೆ. ಇದು ಒಂದು ಸುರಂಗ ಮಾರ್ಗ. ಇಲ್ಲಿಂದ ಮುಂದೆ ಬಲಭಾಗದಲ್ಲಿ ಹೋದರೆ ಅಕ್ಕಮಹಾದೇವಿ ಪೂಜೆ ಮಾಡಿದಂಥ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಲಿಂಗ ದರ್ಶನ ಮಾಡಬಹುದು. ಇದು ಬಲಭಾಗದಲ್ಲಿರತಕ್ಕಂಥ ಗುಹೆ. ಈ ಗುಹೆಯ ಒಳಗೆ ಈ ಗೋಡೆಗಳೆಲ್ಲ ನೋಡಿದ್ರೆ ಸುಮಾರು ಯುಗಗಳಿಂದಲೂ ಇರುವಂಥ ಈ ದೊಡ್ಡ ಬಂಡೆ. ಇದನ್ನು ನೋಡಿದ್ರೆ ಯಾವುದೋ ಒಂದು ಶಿಲ್ಪಿ ಕೆತ್ತನೆ ಮಾಡಿರೋ ರೀತಿ ಕಾಣ್ತಾ ಇದೆ. ಅದರಿಂದ ಎಡ ಮತ್ತು ಬಲಭಾಗದಲ್ಲಿ ಇರೋ ಈ ಕಲ್ಲು ಬಂಡೆ ಗೋಡೆಗಳು ನಮ್ಮ ನಗರ ಪಟ್ಟಣಗಳಲ್ಲಿ ಇಂಟೀರಿಯರ್ ಡೆಕೋರೇಷನ್ ಹೇಗೆ ಮಾಡ್ತೀವೋ ಹಾಗೆ ಸುಂದರವಾಗಿ ಕೆತ್ತಿರತಕ್ಕಂಥ ಒಂದು ಕಲ್ಲಿನ ಗೋಡೆ. ಜನನ ಮರಣದ ಮಧ್ಯದ ಬಾಳಿದು ಜೋಗಿಲಿ ನೀನಿರಬೇಕಣ್ಣ, ಬಂದವರ್ಯಾರಿಲ್ಲದೆ ಹೋದರು. ಹಿಂದೆ ತಲೆ ಎತ್ತಿ ನಡ್ಕೊಂಡು ಬರ್ತಾ ಇದ್ವಿ. ಈಗ ಮುಂದೆ ಹೋಗ್ತಾ ಹೋಗ್ತಾ ತಲೆ ಬಗ್ಗಿ ಮಂಡಿ ಹೂರಿ ಆ ದೇವ ಮಂದಿರಕ್ಕೆ ಹೋಗಬೇಕು. ಓಂ ನಮಃ ಶಿವಾಯ ನಮಃ ಶಿವಾಯ, ಓಂ ನಮಃ ಶಿವಾಯ ನಮಃ ಶಿವಾಯ. ಬಿದ್ದು ಹೋಗುವ ಈ ಜಡ ದೇಹವ ನಾನೆನ್ನುವುದು ತರವೇನೋ, ಹಂಗೆ ಇರದೆ ಹಿಂಗಿ ಹೋಗುವ ಅಂಗದೊಳಗೆ ಸುಖವಿದೆಯೇನೋ. ಶಾಶ್ವತವಲ್ಲಿದು ಸತ್ಯವು ಕೇಳಿದು ಜಾಗೃತನಾಗಿರಬೇಕಣ್ಣ, ಸತಿಸುತ್ತರೊಳಗತಿ ಆಸೆಯನೇ. ಇದೇ ಅಕ್ಕಮಹಾದೇವಿಯವರು ಸದಾ ನಿರಂತರವಾಗಿ ಪೂಜೆ ಮಾಡ್ತಿದ್ದಂಥ ಚನ್ನಮಲ್ಲಿಕಾರ್ಜುನ ಲಿಂಗ. ಇದು ಉದ್ಭವ ಲಿಂಗ. ಇದು ಯಾರೂ ಕೆತ್ತಿಲ್ಲ. ಈ ಲಿಂಗವನ್ನು ಸ್ವತಃ ಉದ್ಭವ ಆಗಿರುವಂಥ ಲಿಂಗ. ಸಾಕ್ಷಾತ್ ಅಕ್ಕಮಹಾದೇವಿಯವರು ಮುಟ್ಟಿ ಪೂಜೆ ಮಾಡಿದಂಥ ಈ ವಿಗ್ರಹ ಈ ಗುಹೆ ಒಳಗಿದೆ. ಇದೇ ಚನ್ನಮಲ್ಲಿಕಾರ್ಜುನ ಈ ಗುಹೆಯಿರುವಂಥದ್ದು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ವಕ್ಷೀಯಮಾಮೃತಾತ್ ಏತೆ ಸಹಸ್ರಮಯುತಂ ಪಾಶಾ ಮೃತ್ಯುಮರ್ತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯ ಸರ್ವಾನವ ಯಜಾಮಹೇ ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ. ಓಂ ನಮಃ ಶಿವಾಯ. ಹುಚ್ಚಪ್ಪ ಜನನವೇ ಸೂತಕ ಮರಣವೇ ಮೈಲಿಗೆ ಎಂಬುದ ನೀ ತಿಳಿಬೇಕಪ್ಪ.
ಗುಹೆಯನ್ನು ಪ್ರವೇಶಿಸಿದ ನಂತರ ಸುಮಾರು 100ರಿಂದ 150 ಮೀಟರ್ ದೂರದಷ್ಟು ನಾವು ತಲೆ ಎತ್ತಿ ನಡೆದುಕೊಂಡು ಹೋಗಬಹುದು. ನಂತರ ಕಡಿದಾದ ಬಂಡೆ ಕಲ್ಲುಗಳ ಮಧ್ಯೆ ಅಂಬೆಗಾಲಿನಿಂದ ನಡೆದುಕೊಂಡು ಮಲ್ಲಿಕಾರ್ಜುನ ಸಾನ್ನಿಧ್ಯವನ್ನು ತಲುಪಬಹುದು. ಓಂ ನಮಃ ಶಿವಾಯ ನಮಃ ಶಿವಾಯ 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 ಓಂ ನಮಃ ಶಿವಾಯ ನಮಃ ನಾವು ಈಗ ಅಕ್ಕಮಹಾದೇವಿ ಗುಹೆಯ ಹೊರಭಾಗದಲ್ಲಿದ್ದೀವಿ. ಹೊರಭಾಗದಲ್ಲಿ ಪ್ರವೇಶ ದ್ವಾರದಲ್ಲೇ ಮಾತಾ ಅಕ್ಕಮಹಾದೇವಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜಾಗದಲ್ಲಿ ಅಂದರೆ ಈ ಗುಹೆಯಲ್ಲಿ ಅಕ್ಕಮಹಾದೇವಿ ಹೇಗೆ ಸುಮಾರು ವರ್ಷಗಳ ಕಾಲ ಜಪ ತಪ್ಪಗಳನ್ನು ಮಾಡಿ ತಪಸ್ಸನ್ನು ಮಾಡಿ ಈ ಗುಹೆಯಲ್ಲಿ ಕಾಲ ಕಳೆದ್ರೋ ಅದೇ ರೀತಿ ನಮ್ಮ ಕರ್ನಾಟಕದ ಮತ್ತೊಬ್ಬ ಮಹಿಳೆ ಇದೇ ಜಾಗದಲ್ಲಿ ಬಂದು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ ತಾಯಿಯವ್ರನ್ನ ನಾವು ಈಗ ಭೇಟಿ ಮಾಡೋಣ. ಎಷ್ಟು ವರ್ಷದಿಂದ ಜಪತಪ ಮಾಡಿಕೊಂಡು ಕಾಲ ಕಳೀತಾ ಇದ್ದೀರಿ? ನಾವು ಫಸ್ಟ್ ಕದಳಿ ಬಂದಾಗೆ 7 ವರ್ಷದಿಂದ ಕಾಲ ಕಳೆದಿದ್ದೇವೆ ರೀ. ಅಲ್ಲಿ ಇದ್ದ ಬಳಕೆ ಶಿವ ನಾವು ಊರಿಗೆ ನಡೆದಿದ್ದೆವು. ನಮ್ಗೆ ಸ್ವಲ್ಪ ಬೆಳ್ಳಗೆ ಬಟ್ಟೆ ಕಂಡಪ್ಲೆ ಕಾಣಿ, ನಿಮ್ಮ ಊರಿಗೆ ಹೋಗ್ಬಾರ್ದಮ್ಮ, ನೀ ಇಲ್ಲೇ ಇರು, ನಿಮ್ಮ ಊರಿಗೆ ಹೋಗಕ್ಕೆ ನಿನ್ಗೆ ಅವಕಾಶ ಇಲ್ಲ ಅಂದ್ಬಳಕೆ ನಾವು ಅವ್ರ ಆಜ್ಞೆ ಮೀರಿ ಊರಿಗೆ ಹೋದೆವು ರೀ. ಊರಿಗೆ ಹೋದ ಬಳಕೆ ಅಲ್ಲಿದ್ದಿಂದ ಬಂದ ಬಳಕ ನಮಗೆ ಇಲ್ಲೇ ಅಕ್ಕನ ಗವೆಗೆ ಇರಬೇಕು, ತಪ್ಪಾಗ್ಯದ ನನಗೆ ಕ್ಷಮಿಂಚು ಅಂತೇಳಿ ಇಲ್ಲಿ ಬಂದು 6 ವರ್ಷ ಆಯ್ತು ರೀ. ಇಲ್ಲೇ ಉಳ್ಕೊಂಡಿದ್ದೇವೆ. ಸೊ ತಾವು ಮೂಲತಃ ಯಾವೂರಿಂದ ಬಂದಿರೋದು? ನಮ್ಮದು ಗುಲ್ಬರ್ಗ ಜಿಲ್ಲೆ ರೀ, ಆಳನ್ ತಾಲೂಕು ರೀ, ದುತ್ರಗಾಂವ್ ಅಂತ ಹಳ್ಳಿ ಇದೆ ರೀ. ಇಲ್ಲಿ ಊಟ ತಿಂಡಿಗೆಲ್ಲ ಹೇಗೆ ತಾವು ಸೌಕರ್ಯ ಮಾಡ್ಕೊಳ್ತಾ ಇದ್ದೀರಿ? ಇಲ್ಲೇ ಯಾರು ಬಂದವರು ಶಿವನ ದೈವತ್ಲಿಂದ ಯಾರೊಬ್ಬ ದಕ್ಷಿಣ ಕೊಡ್ತಾರೆ, ಅದೇ ದಕ್ಷಿಣ ಕೊಟ್ಟು ನಾನು ಬೇಕಾದ ಸಾಮಾನೆಲ್ಲ ತೊಗೊಂಡು ಬಂದು ಇಲ್ಲೇ ಪ್ರಸಾದ ಮಾಡಿಕೊಂಡು ಇಲ್ಲೇ ಉಳ್ಕೊಂಡಿದ್ದೀವಿ. ನಿಮಗೆ ಇಲ್ಲಿ ವಾಸ ಮಾಡಲಿಕ್ಕೆ ನಿಮ್ಗೆ ಯಾವ ರೀತಿ ಭಯ ಆಗಲಿ ಅಥವಾ ಪ್ರಾಣಿಗಳಿಂದ ಆಗಲಿ ಅಥವಾ ಪ್ರಕೃತಿಯಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆಗಳಾಗ್ತಿಲ್ವಾ?
ನಮಗೆ ಯಾವ ತೊಂದರೆನೂ ಬಂದೇ ಇಲ್ಲ. ಶಿವ ಎಲ್ಲ ನೋಡ್ಕೊತಾ ಇರ್ತಾರೆ. ಮತ್ತು ನಿಮ್ಮ ಸಹಾಯಕಂತ ಯಾರಾದ್ರು ಜೊತೆಲಿ ಇಟ್ಕೊಂಡಿದ್ದೀರಾ ಅಥವಾ ನೀವು ಒಬ್ಬರೇ ಇದ್ದೀರಾ? ನಾವು ಒಬ್ಬರೇ ಇರ್ತೇವ್ರಿ. ನಮಗೆ ಯಾರ್ದು ಸಹಾಯ ಬೇಡ, ಶಿವನ ಸಹಾಯ ಒಂದೇ ಇರಲಿ ಅಂತೇಳಿ ಯಾರಿಗೆ ಇಟ್ಕೊಂಡಿಟ್ಟು. ನಾವು ಈಗಾಗಲೇ ಗೌರಮ್ಮ ತಾಯಿಯವ್ರನ್ನ ಮಾತಾಡಿಸಿದಾಗ ನಾವು ತಿಳ್ಕೊಳ್ಳೋದಂಥದ್ದು ಏನಂದರೆ, ಗೌರಮ್ಮ ತಾಯಿಯವರು ಮೂಲತಃ ಗುಲ್ಬರ್ಗದವರು. ಅವರು 9ನೇ ವಯಸ್ಸಿನಲ್ಲೇ ಶಿವಭಕ್ತಿಯಾಗಿ ಅವರ ಕನಸಿನಲ್ಲಿ ಶಿವನ ದರ್ಶನ ಆಗಿ ಶ್ರೀಶೈಲಕ್ಕೆ ಬಂದು ಅಲ್ಲಿಂದ ಅವರು ತಮ್ಮ ಬಾಲ್ಯದಿಂದಲೇ ಶಿವನಿಗೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ವಿವಾಹವನ್ನು ಬಿಟ್ಟು ಇಲ್ಲಿ ಬಂದು ಅಕ್ಕಮಹಾದೇವಿಯರ ಪ್ರೇರೇಪಣೆಯಂತೆ ಸುಮಾರು ದಿವಸ ಕದಲಿಬಂದಲ್ಲಿ ವಾಸ ಮಾಡಿ ನಂತರ ಮತ್ತೆ ಅವರು ಊರಿಗೆ ಹೋಗಬೇಕು ಅಂತ ಹೊರಟ್ರಂತೆ. ಆದರೆ ಮತ್ತೆ ಕನಸಿನಲ್ಲಿ ಶಿವನ ಆಜ್ಞೆಯಾಗಿ ಈ ಅಕ್ಕಮಹಾದೇವಿ ಗುಹೆಗೆ ಬಂದು ತಲುಪಿದ್ದಾರೆ. ಸುಮಾರು 6-7 ವರ್ಷಗಳಿಂದ ಅಕ್ಕಮಹಾದೇವರ ಗುಹೆಯಲ್ಲೇ ಇದ್ದು ಶಿವನ ಬಗ್ಗೆ ಧ್ಯಾನ ಜಪ ಅನುಷ್ಠಾನಗಳನ್ನು ಮಾಡ್ತಾ ಕಾಲ ಕಳೀತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಗೌರಮ್ಮ ತಾಯಿಯವರು ನೋಡಿದ್ರೆ ಇವರು 2ನೇ ಅಕ್ಕಮಹಾದೇವಿ ಅಂತ ನಾವು ನಿಜವಾಗ್ಲೂ ಘಂಟಾಘೋಷವಾಗಿ ಘೋಷಿಸ್ಬೋದು. ಎಲ್ಲರಂತಲ್ಲ ನನ್ನ ಮಲ್ಲಯ್ಯನು ಸದ್ಭಕ್ತನು ಸಂಪನ್ನನು ಅತಿ ಸರಳನು ಗುರುದೇವನು. ಎಲ್ಲರಂತಲ್ಲ ನನ್ನ ಮಲ್ಲಯ್ಯನು ಸದ್ಭಕ್ತನು ಸಂಪನ್ನನು ಅತಿ ಸರಳನು ಗುರುದೇವನು. ಎಲ್ಲರಂತಲ್ಲ ನನ್ನ ಮಲ್ಲಯ್ಯನು ಸದ್ಭಕ್ತನು ಸಂಪನ್ನನು ಅತಿ ಸರಳನು ಗುರುದೇವನು. ನಾವು ಇವಾಗ ಅಕ್ಕಮಹಾದೇವಿ ಗುಹೆಯ ಮೇಲ್ಭಾಗಕ್ಕೆ ಬಂದಿದ್ದೀವಿ. ಅಕ್ಕಮಹಾದೇವಿ ಗುಹೆ ಮೇಲ್ಭಾಗದಲ್ಲಿ ಮತ್ತೊಂದು ಗುಹೆ ಇದೆ. ಈ ಗುಹೆಯಲ್ಲಿ ನಮ್ಮ ಬೀದರ್ನಲ್ಲಿರತಕ್ಕಂಥ ಚೌಡಿ ಮಠದ ಗಣೇಶ ಅವಧೂತ ಸ್ವಾಮೀಜಿಯವರು ಇಲ್ಲಿ ಹಲವಾರು ವರ್ಷಗಳ ಕಾಲ ಅನುಷ್ಠಾನ ಮಾಡಿ ಜಪ ತಪಸ್ಸನ್ನು ಮಾಡಿದಂಥ ಸ್ಥಳ ಈ ಗುಹೆ. ಅದಾದ ಮೇಲೆ ಶಿಷ್ಯಂದರು ಇಲ್ಲಿ ಬಂದು ಇದೇ ಗುಹೆಯಲ್ಲಿ ಧ್ಯಾನ ಜಪ ತಪಸ್ಸನ್ನು ಮಾಡ್ತಿದ್ದಾರೆ. ಈ ಗುಹೆ ಒಳಗಡೆ ಗಣೇಶ ಅವಧೂತ ಸ್ವಾಮೀಜಿಯವರು ನಿರಂತರವಾಗಿ ತಪಸ್ಸನ್ನು ಆಚರಿಸಿದಂಥ ಸ್ಥಳ. ಅವರ ಜೀವ ಸಮಾಧಿಯಾದ ನಂತರ ಅವರ ಸವಿ ನೆನಪಿಗಾಗಿ ಇದೇ ಗುಹೆ ಒಳಗಡೆ ಅವರ ಶಿಲಾಮೂರ್ತಿಯನ್ನು ಇಟ್ಟಿದ್ದಾರೆ. ಆ ಶಿಲಾಮೂರ್ತಿಯೇ ಶ್ರೀ ಗಣೇಶ ಅವಧೂತ ಸ್ವಾಮೀಜಿಯವರು. ನಮಸ್ಕಾರ ಗುರುಗಳೇ. ನಾವು ಇವತ್ತು ಅಕ್ಕಮಹಾದೇವಿ ಗುಹೆ ಮೇಲಿರತಕ್ಕಂಥ ಶ್ರೀ ಗಣೇಶ ಅವಧೂತ ಸ್ವಾಮೀಜಿಯವರ ಗುಹೆಯಲ್ಲಿ ಕೂತಿದ್ದೀವಿ. ಅಲ್ಲಿ ಗಣೇಶ ಸ್ವಾಮೀಜಿ ಅವಧೂತರ ಶಿಷ್ಯರಾದಂಥ ಬಸವರಾಜ ಸ್ವಾಮೀಜಿಯವರು ಕೂಡ ನಮ್ಮ ಒಟ್ಟಿಗಿದ್ದಾರೆ. ಬಸವರಾಜ ಸ್ವಾಮೀಜಿಯವರೇ, ತಾವು ಇಲ್ಲಿ ಬಂದು ಎಷ್ಟು ವರ್ಷದಿಂದ ಸಾಧನೆ ಮಾಡ್ತಾ ಇದ್ದೀರಿ? 6 ವರ್ಷದಿಂದ ಸಾಧನೆ ಮಾಡ್ತಾ ಇದ್ದೀರಿ. ಗಣೇಶ ಅವಧೂತ ಸ್ವಾಮೀಜಿ ಯಾವ ಕಾರಣಕ್ಕೋಸ್ಕರ ಈ ಸ್ಥಳ ಬಿಟ್ಟು ಬೀದರ್ಗೆ ಪ್ರವೇಶ ಮಾಡಿದ್ರು? ಲೋಕ ಉದ್ಧಾರಕ್ಕಾಗಿ ಶಿವನ ಇಚ್ಛೆ ಇತ್ತು. ಅದೇ ಕಾಲದಲ್ಲಿ ಬೀದರ್ ಜಿಲ್ಲೆಯ ಕೆಲವು ಭಕ್ತರು ಬಂದು ಅಪ್ಪವರನ್ನು ಪ್ರಾರ್ಥನೆ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮತ್ತು ತಮ್ಮೊಟ್ಟಿಗೆ ಇನ್ನೂ ಹಲವಾರು ಸ್ವಾಮೀಜಿಗಳು ತಮ್ಮಲ್ಲಿ ಸೇವೆ ಮಾಡ್ಕೊಂಡಿದ್ದಾರೆ ಅಥವಾ ತಾವು ಒಬ್ಬರೇ ಇದ್ದೀರಾ? ಇಲ್ಲಿ ಇದ್ದಾರೆ, 4 ಜನ ಇದ್ದಾರೆ. 4 ಮಂದಿ ಇದ್ದಾರೆ. ಮತ್ತು ನಿಮಗೆ ಈ ಗುಹೆಯಲ್ಲಿ ನಿಮಗೆ ಆಹಾರದ ವ್ಯವಸ್ಥೆ ಮತ್ತು ನಿಮಗೆ ಸಕಲ ಸೌಕರ್ಯಗಳನ್ನು ಯಾವ ರೀತಿ ಒದಗಿಸ್ಕೊಳ್ತಾ ಇದ್ದಾರೆ? ಯಾಕಂದರೆ ಈ ಜಾಗದಲ್ಲಿ ನಿಮ್ಗೆ ಏನು ಸಿಗದೇ ಇರುವಂಥ ಒಂದು ಗುಹೆ, ಇದನ್ನು ತಾವು ಯಾವ ರೀತಿ ಸಾಧನೆಯಲ್ಲಿ ಅದನ್ನು ಸಮತೋಲನವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ನಾವು ನಿಜವಾಗಿ ನಮ್ಮ ಲಕ್ಷ್ಯ ಒಂದು ಪರಮಾತ್ಮಂದಿದೆ. ಸಹಜವಾಗಿ ಗುರುಕೃಪೆಯಿಂದ ನಮಗೆ ಯಾವ ಅಡೆತಡೆ ಇರೋದಿಲ್ಲ. ಗುರುಕೃಪೆಯಿಂದ ಎಲ್ಲ ಅವಶ್ಯಕತೆ ಇದ್ದ ವಸ್ತುಗಳು ತನ್ನಷ್ಟಕ್ಕೆ ತಾನೇ ಬರ್ತಾ ಇರ್ತವೆ. ಹಾಗೆ ನಿಮಗೆ ಆಹಾರಕ್ಕೆ ಬೇಕಾದಂಥ ದವಸ ಧಾನ್ಯಗಳೆಲ್ಲ ನೀವು ಶ್ರೀಶೈಲದಿಂದ ತೊಗೊಂಡು ಬರ್ತೀರಾ ಅಥವಾ ಭಕ್ತರು ತಂದು ಕೊಡ್ತಾರೆ? ಈ ಒಂದು ಕಲಿಯುಗದಲ್ಲಿ, ಈಗಿನ ಒಂದು ಆಧುನಿಕ ಯುಗದಲ್ಲಿ, ಇವತ್ತಿನ ಟಿವಿ, ರೆಫ್ರಿಜರೇಟ್ರು, ಕಾರು, ಏರೋಪ್ಲೇನು, ರಾಕೆಟ್ ಇರುವಂಥ ಒಂದು ಮುಂದುವರೆದಂಥ ಆಧುನಿಕ ಜೀವನದಲ್ಲಿ ಇವತ್ತಿನ ದಿವಸ ಇಂಥ ಸಾಧು ಸಂತರುಗಳು, ಸನ್ಯಾಸಿಗಳು ಈ ಒಂದು ಗುಹೆಯಲ್ಲಿ ಜಪತಪ ಮಾಡೋದು ಬಹಳ ವಿರಳ. ಅಂಥದ್ರಲ್ಲೂ ಕೂಡ ನೀವು ಗುರುವಿನ ಪಂಕ್ತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೂಡ ಈ ಒಂದು ಗುಹೆಯಲ್ಲಿ ನೆಲೆಸಿ
ಲೋಕ ಕಲ್ಯಾಣಕ್ಕೋಸ್ಕರ ತಮ್ಮ ಜೀವನ ತ್ಯಾಗ ಮಾಡ್ತಿದ್ದಾರೆ. ತಮ್ಮ ಕಡೆಯಿಂದ ಈಗಿನ ಜನರಿಗೆ ತಾವು ಕೊಡುವಂಥ ಸಂದೇಶ ಏನು? ಜನರಿಗೆ ನಿಜವಾಗಿ ಸ್ವಾರ್ಥನ ಬಿಟ್ಟು ಅಲ್ಲೇ ಅದೊಂದು ತಪಸ್ಸಿದೆ. ನಿಜವಾಗಿ ಕರ್ತವ್ಯ ಕರ್ಮಗಳನ್ನು ನಾವು ಯಾವುದೇ ಆಶ್ರಮ ಇರಲಿ, ಗೃಹಸ್ಥಿರಲಿ, ವಾನಪ್ರಸ್ಥಿರಲಿ, ಸನ್ಯಾಸಿ ಇರಲಿ, ಬ್ರಹ್ಮಚರ್ಯ ಇರಲಿ, ಅವರವರ ಸ್ಥಳದಲ್ಲಿ ಯಥಾವತ್ತು ಉಳಿದು ಕರ್ತವ್ಯ ಕರ್ಮಗಳನ್ನು ಮಾಡಿ ನಿಸ್ವಾರ್ಥತೆಯಿಂದ, ಸ್ವಾರ್ಥತೆ ಅಂತಲ್ಲ, ಅವ್ರ ಜೀವನ ಸಾರ್ಥಕತೆ, ಅವ್ರ ನಿಜವಾದ ಅಂತಃಕರಣ ಶುದ್ಧಿ ಆಗಿಬಿಡ್ತೈತೆ. ಹಾಗೂ ಲೋಕಕ್ಕೂ ನಿಜವಾದ ಒಳ್ಳೆಯದಾಗ್ತೈತೆ ಅವ್ರದಿಂದ. ಇವತ್ತು ಜಗತ್ತಿನಲ್ಲಿ ನಿಜವಾಗಿ ಸ್ವಾರ್ಥದಿಂದ ಮಾಡ್ತಾ ಇದ್ದಾರೆ ಕೆಲಸ. ಅದೇ ಸ್ವಾರ್ಥನ ಬಿಟ್ಟು ಮಾಡಿದಾಗ ನಿಜವಾಗಿ ಅವರಲ್ಲಿ ಪವಿತ್ರತೆ ಉಂಟಾಗ್ತದೆ, ಮನುಷ್ಯನಲ್ಲಿ ಶಾಂತಿ ನಿಜವಾಗೂ ಉತ್ಪನ್ನ ಆಗ್ತಾ ಇರ್ತದೆ. ಅದೇ ಸ್ವಾರ್ಥ ಬಿಟ್ಟು ಎಲ್ಲ ಕರ್ತವ್ಯ ಕರ್ಮಗಳು ಮಾಡ್ತಾ ಇರ್ಬೇಕಂತೇಳಿ ನಾವು ಹೇಳ್ತಾ ಇರ್ತೀವಿ. ಆದರೆ ಇವತ್ತಿನ ಒಂದು ಯುವಕರ ಜನಾಂಗಕ್ಕೆ ತಮ್ಮ ಸಂದೇಶ ಏನು? ಯುವಕರು ಈ ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಆದಷ್ಟೆಲ್ಲ ದುಶ್ಚಟಗಳಿಂದ ದೂರಿದ್ದು ತಮ್ಮ ಎಲ್ಲಿದ್ದಾರೋ ಅಲ್ಲೇ ಸಹಜವಾಗಿ ಮನೋ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ತಾವು ಮಾಡೋ ಕಾರ್ಯ ಚಟುವಟಿಕೆಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಹಾಗೂ ಜಗತ್ತಿಗೆ ಕಲ್ಯಾಣವಾಗುವ ರೀತಿಯಲ್ಲಿ ಮಾಡಬೇಕು. ಯಾಕಂದರೆ ತನ್ನಷ್ಟಿಗೆ ನಾವು ಎಷ್ಟು ಕೂಡಿ ಹಾಕಿಕೊಂಡ್ರೂ ಕೋಟ್ಯಾವಧಿ ದುಡ್ಡು ನಾವು ನಮ್ಮ ಪ್ರಾಣ ಹೊಂಟು ಹೋದ ಬಳಿಕ ಒಂದು ಪೈಸೆನೂ ಅವ್ರ ಜೊತೆ ಬರೋದಿಲ್ಲ. ಮುಂದಿನ ವಿಚಾರ ಮಾಡಬೇಕು. ನಾವು ಮುಂದೆ ಈಗ ನಾವು ಇದ್ದೀವಿ ಅಂದರೆ ಕೋಟ್ಯಾವಧಿ ರೂಪಾಯಿ ನಾವು ಸಂಪಾದನೆ ಮಾಡುವಾಗ ನಮ್ಮ ಮನಸ್ಸು, ನಮ್ಮ ಬುದ್ಧಿ ನಮಗೆ ನಿಜವಾಗಿ ಸಂತೋಷ, ನೆಮ್ಮದಿ ಕೊಡ್ತಾ ಇದೆಯಾ ಅಂತ ಅದನ್ನು ವಿಚಾರ ಮಾಡಬೇಕು. ಹಂಗೆ ನಿಜವಾದ ಸತ್ಯತೆಯನ್ನು ಹಾಗೂ ಅವರು ನಿಜವಾಗಿ ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು ಯುವಕರು. ಯಾಕಂದರೆ ಅವ್ರಿಗೆ ನಿಜವಾಗಿ ಮಾರ್ಗದರ್ಶನ ಅಲ್ಲೇ ಆಗ್ತದೆ. ಆದಿಶಂಕರಾಚಾರ್ಯ ಅದನ್ನೇ ಹೇಳಿದರು, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಮನುಷ್ಯನ ಲಕ್ಷ್ಯ ಇರಬೇಕು. ನಾನಾರು ಅದೊಂದು ದೊಡ್ಡ ಕ್ವಶನ್ ಇದೆ. ಆ ಕ್ವಶನ್ ಮೂಲಕ್ಕೆ ಅವರು ಉದ್ದೇಶ ಲಕ್ಷ್ಯ ಅದೇ ಇಟ್ಕೊಂಡು ನಿಜವಾಗಿ ಕರ್ತವ್ಯ ಕರ್ಮಗಳು ಮಾಡ್ತಾ ಹೋಗಬೇಕು. ಆತ್ಮೀಯ ವೀಕ್ಷಕರೇ, ಬಸವರಾಜ ಅವಧೂತ ಸ್ವಾಮೀಜಿಗಳು ಹೇಳಿದಾಗೆ ಇವತ್ತಿನ ಮಾನವ ಜನಾಂಗಕ್ಕೆ ಬಹಳ ಒಂದು ಒತ್ತು ಕೊಟ್ಟು ಸಂದೇಶವನ್ನು ನೀಡಿದ್ದಾರೆ. ಮನುಷ್ಯ ಈ ಸ್ಥೂಲ ಶರೀರದ ಆಸೆಯನ್ನು ಬಿಟ್ಟು ನಾನಲ್ಲ ಅನ್ನೋ ಭಾವನೆ ಬಿಟ್ಟು ಸ್ವಾರ್ಥತೆಯನ್ನು ಬಿಟ್ಟು ಜೀವನ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಸ್ವಾಮೀಜಿಯವರು ಸಂದೇಶ ಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ಯುವ ಜನಾಂಗಕ್ಕೆ ಹಲವಾರು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನದ ಮೌಲ್ಯವನ್ನು ಕಳ್ಕೊಳ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನ ಯುವ ಜನಾಂಗ ಸಜ್ಜನರ ಸಹವಾಸ, ಸತ್ಸಂಗದಲ್ಲಿ ಬೆರೆತು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಬಹಳ ಮುಖ್ಯವಾದಂಥ ಮಹಾ ಸಂದೇಶವನ್ನು ಈ ಯುವಜನತೆ ಹಾಗೂ ಪ್ರತಿಯೊಬ್ಬ ಮಾನವರ ಕುಲಕ್ಕೂ ಕೊಟ್ಟಿರತಕ್ಕಂಥ ಬಸವರಾಜ ಅವಧೂತ ಸ್ವಾಮೀಜಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ನಮಸ್ಕಾರಗಳು. ಶಿವನೊಲಿದ ಮೇಲೆ ನೀನೆಂಗಿರಬೇಕು, ಶರಣಾದ ಮೇಲಾಸೆ ಹಿಂಗಿರಬೇಕು. ಶಿವನೊಲಿದ ಮೇಲೆ ನೀನೆಂಗಿರಬೇಕು,
ಸುಳ್ಳೆ ಸುಳ್ಳಮ್ಮ ಸಂಸಾರ ತಿಳಿದು ನೋಡಿದರಿದು ನಿಸ್ಸಾರ ಸುಳ್ಳೆ ಸುಳ್ಳಮ್ಮ ಸಂಸಾರ ತಿಳಿದು ನೋಡಿದರಿದು ನಿಸ್ಸಾರ ಬಿಟ್ಟೇನೆಂದರು ಬಿಡದು ಈ ಘೋರ ಬಿಟ್ಟೇನೆಂದರು ಬಿಡದು ಈ ಘೋರ ನೀನಾಗಿ ಮಾಡಿಕೊಂಡೆ ಬಲುಬಾರ ಸುಳ್ಳೆ ಸುಳ್ಳಮ್ಮ ಸಂಸಾರ ತಿಳಿದು ನೋಡಿದರಿದು ನಿಸ್ಸಾರ ಬಂಧನವೆಂದಿಗೂ ಇಲ್ಲ ಈಗ ನಾವು ಅಕ್ಕಮಹಾದೇವಿ ಗುಹೆಯನ್ನು ದರ್ಶನ ಮಾಡಿ ಕದಲಿವನದ ಘಾಟ್ನಲ್ಲಿ ಬಂದು ತಲುಪಿದ್ದೀವಿ. ಇದೇ ಶ್ರೀಶೈಲದ ಕದಲಿವನದ ಘಾಟ್, ಅಂದರೆ ಕದಲಿವನಕ್ಕೆ ಪ್ರಾರಂಭ ಆಗುವಂಥ ಒಂದು ಸ್ಥಳ. ಈಗಲೂ ಕೂಡ ಕೆಲವರು ಕಾಡು ಜನರು ಇಲ್ಲಿ ವಾಸ ಮಾಡ್ತಿದ್ದಾರೆ. ಇಲ್ಲಿಂದ ಸುಮಾರು 4.5 5 ಕಿಲೋಮೀಟರ್ ನಡ್ಕೊಂಡು ಹೋದರೆ ಕದಲಿವನ ತಲುಪ್ತೀವಿ. ಈ ಕದಲಿವನಕ್ಕೆ ಹೋಗೋಕ್ಕೆ ಮುಂಚೆ ಈ ಘಾಟ್ನಲ್ಲಿ ನಾವು ಭಗವಂತನ ನಾಮಸ್ಮರಣೆ ಮಾಡಿದರೆ ಮಾತ್ರ ಆ ಕದಲಿವನಕ್ಕೆ ನಮ್ಗೆ ಹೋಗಕ್ಕೆ ಸಾಧ್ಯ ಆಗೋದು. ಕಾರಣ ಕದಲಿವನಕ್ಕೆ ಎಲ್ಲರೂ ಹೋಗಕ್ಕೆ ಆಗೋದಿಲ್ಲ. ಏಕೆಂದರೆ ಅದು ಗುರುವಿನ ಸ್ಥಾನ, ಮತ್ತು ಒಂದು ಗುರುವಿನ ಶಕ್ತಿ, ಗುರುವಿನ ಸ್ಮರಣೆ ಇದ್ದರೆ ಮಾತ್ರ ಆ ಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಕೂಡ ಈಗ ಗುರುನಾಮಸ್ಮರಣೆ ಮಾಡ್ತಾ ಕದಲಿವನನ್ನು ಪ್ರವೇಶ ಮಾಡ್ತಿದ್ದೀವಿ. ಬನ್ನಿ, ನೀವು ಕೂಡ ನಮ್ಮೊಟ್ಟಿಗೆ ಕದಲಿವನನ್ನು ನೋಡೋರಂತೆ. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ನಾನೇನು ಮಾಡಲಿ ಶ್ರೀ ಗುರುವೇ, ದಾರಿ ಕಾಣದೆ ಬಹು ಬಳಲಿರುವೆ. ನಾನೇನು ಮಾಡಲಿ ಶ್ರೀ ಗುರುವೇ, ದಾರಿ ಕಾಣದೆ ಬಹು ಬಳಲಿರುವೆ. ನಾನೇನು ಮಾಡಲಿ ಶ್ರೀ ಗುರುವೇ. ಕದಲಿವನದ ಘಾಟಿನಿಂದ ಪ್ರಯಾಣವನ್ನು ಬೆಳೆಸಿ ಪ್ರಾಕೃತಿಕವಾಗಿ ಸಂಪದ್ಭರಿತ ಹೆಜ್ಜೆ ಹೆಜ್ಜೆಗೂ ತೊರೆ, ಝರಿ, ಇಳಿಜಾರು, ಗುಡ್ಡ, ಕಣಿವೆ, ಕಾಡು, ಹೀಗೆ ಒಂದಲ್ಲ ಒಂದು ಇಲ್ಲಿನ ಪ್ರಕೃತಿಯ ಮಡಿಲಲ್ಲಿ ಅದೆಷ್ಟೋ ವಿಸ್ಮಯಗಳು ಅಗೋಚರ. ಕೆಲವೊಂದು ಗೋಚರಿಸುತ್ತವೆ. ಅಂಥ ವಿಶಿಷ್ಟ ತಾಣಗಳಲ್ಲಿ ಈ ಕದಲಿವನವೂ ಒಂದು. ಯಾರಿಗ್ಯಾರಿಲ್ಲ ಕಾಣಮ್ಮ, ನೀ ನೆಚ್ಚಿಕೊಂಡಿದ್ದೆಲ್ಲ ಇಲ್ಲೇ ಬಿಟ್ಟೋಗಬೇಕಮ್ಮ. ಯಾರಿಗ್ಯಾರಿಲ್ಲ ಕಾಣಮ್ಮ, ನೀ ನೆಚ್ಚಿಕೊಂಡಿದ್ದೆಲ್ಲ ಇಲ್ಲೇ ಬಿಟ್ಟೋಗಬೇಕಮ್ಮ. ಉಂಡಿದ್ದೆಲ್ಲ ಇಲ್ಲೇ ಹೋಯ್ತು, ಕಂಡಿದ್ದೆಲ್ಲ ಕಾಣದಾಯ್ತು. ಉಂಡಿದ್ದೆಲ್ಲ ಇಲ್ಲೇ ಹೋಯ್ತು, ಕಂಡಿದ್ದೆಲ್ಲ ಕಾಣದಾಯ್ತು. ಬಚ್ಚಿ ಇಟ್ಟುಕೊಂಡಿದ್ದೆಲ್ಲ ಮಂಗಮಾಯವಾಯಿತಮ್ಮ, ಬಚ್ಚಿ ಇಟ್ಟುಕೊಂಡಿದ್ದೆಲ್ಲ ಮಂಗಮಾಯವಾಯಿತಮ್ಮ. ಬಣ್ಣ ಬಣ್ಣದ ಬಟ್ಟೆ ನುಟ್ಟೆ ನಾಸಿಕಕ್ಕೆ ನತ್ತನ್ನಿಟ್ಟೆ, ಬಣ್ಣ ಬಣ್ಣದ ಬಟ್ಟೆ ನುಟ್ಟೆ ನಾಸಿಕಕ್ಕೆ ನತ್ತನ್ನಿಟ್ಟೆ. ಕತ್ತು ಬೆರಳಿ ಗೊಡವೆ ನಿಟ್ಟೆ, ಕಪ್ಪು ಕಾಡಿಗೆ ರೆಪ್ಪೆಗಿಟ್ಟೆ. ಕತ್ತು ಬೆರಳಿ ಗೊಡವೆ ನಿಟ್ಟೆ, ಕಪ್ಪು ಕಾಡಿಗೆ ರೆಪ್ಪೆಗಿಟ್ಟೆ. ಯಾರಿಗ್ಯಾರಿಲ್ಲ ಕಾಣಮ್ಮ, ನೀ ನೆಚ್ಚಿಕೊಂಡಿದ್ದೆಲ್ಲ ಇಲ್ಲೇ ಬಿಟ್ಟೋಗಬೇಕಮ್ಮ. ಯಾರಿಗ್ಯಾರಿಲ್ಲ ಕಾಣಮ್ಮ, ನೀ ನೆಚ್ಚಿ
ನೆಚ್ಚಿಕೊಂಡಿದ್ದೆಲ್ಲ ಇಲ್ಲೇ ಬಿಟ್ಟೋಗಬೇಕಮ್ಮ. ಪ್ರಕೃತಿಯ ಮಡಿಲಲ್ಲಿ ಪಾತಾಳ ಗಂಗೆಯು ಹರಿಯುವ ದೃಶ್ಯವನ್ನು ನೋಡಿದರೆ ಎಂಥವರ ಮನಸ್ಸಿನಲ್ಲೂ ಆಶ್ಚರ್ಯ ಸೃಷ್ಟಿಸಿ ಹೃದಯದಲ್ಲಿ ಮಹದಾನಂದವನ್ನು ನೀಡುವ ದೃಶ್ಯವನ್ನು ನಮ್ಮ ಕಣ್ಣುಗಳಿಂದ ಸೆರೆ ಹಿಡಿಯಬಹುದು. ಒಬ್ಬ ಚಿತ್ರಕಾರನು ತನ್ನ ಬಣ್ಣದ ಕುಂಚದಲ್ಲಿ ರಂಗೋಲಿ ರೀತಿಯಲ್ಲಿ ಬೆಟ್ಟಗಳನ್ನು ಬಿಡಿಸಿ ಅದರ ಮಧ್ಯದಲ್ಲಿ ಈ ಕೃಷ್ಣಾ ನದಿ ಹರಿಯುವ ದೃಶ್ಯ ಬಹಳ ರಮಣೀಯವಾದದ್ದು. ಬಾರಿ ಬಾರಿ ಬದುಕ ಮಾಡಿ ಸುಮ್ಮನಿರದೆ ಕಾದಲಾಡಿ ಯಾರಿಗೆ ಹೇಳದೆ ಬಿಟ್ಟೆ ಗಾಡಿ, ಸುಮ್ಮನಿರದೆ ಕಾದಲಾಡಿ ಯಾರಿಗೆ ಹೇಳದೆ ಬಿಟ್ಟೆ ಗಾಡಿ, ಯಾರಿಗ್ಯಾರಿಲ್ಲ ಕಾಣಮ್ಮ. ನೀ ನೆಚ್ಚಿಕೊಂಡಿದ್ದೆಲ್ಲ ಇಲ್ಲೇ ಬಿಟ್ಟೋಗಬೇಕಮ್ಮ. 3 ಬೆಟ್ಟಗಳನ್ನು ಹತ್ತಿ ಇಳಿದು ಸುಮಾರು 4.5 ಕಿಲೋಮೀಟರ್ನಷ್ಟು ಕಡಿದಾದ ಮಾರ್ಗದಲ್ಲಿ ನಡೆದು ಬಂದರೆ ಕದಲಿವನದ ಅಕ್ಕಮಹಾದೇವಿ ಗುಹೆಗೆ ಬಂದು ಸೇರಬಹುದು. ಇಲ್ಲಿಗೆ ಅಕ್ಕಮಹಾದೇವಿಯವರು ಅಲ್ಲಮ್ಮ ಪ್ರಭುಗಳ ಆದೇಶದಂತೆ ಈ ಕದಲಿವನದ ಗುಹೆಯನ್ನು ಪ್ರವೇಶಿಸಿ ತಮ್ಮ ತಪಸ್ಸನ್ನು ಆಚರಿಸಲು ಪ್ರಾರಂಭಿಸಿದ ಸ್ಥಳವೇ ಈ ಕದಲಿವನದ ಗುಹೆ. ಮಗಳೇ, ಶ್ರೀಶೈಲಗಿರಿಯ ಸನಿಹದಲ್ಲಿರುವ ಕದಳಿಯ ವನವು ಅದಕ್ಕೆ ಸೂಕ್ತ ತಾಣವಮ್ಮ. ನಡೆಯಲ್ಲಿಗೆ ತಾಯೆ, ಪರಮ ಪದವಿಯನ್ನು ಹೊಂದು. ಮಹಾದೇವಿಯಕ್ಕನವರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಕದಳಿಯ ಬನವ ಕಂಡೆ ನಾನು, ಕದಳಿಯೆಂಬುದು ತನು, ಕದಳಿಯೆಂಬುದು ಮನ, ಕದಳಿಯೆಂಬುದು ತನು, ಕದಳಿಯೆಂಬುದು ಮನ, ಕದಳಿಯೆಂಬುದು ಸರ್ವ ವಿಷಯಗಳು, ಕದಳಿಯೆಂಬುದು ಸರ್ವ ವಿಷಯಗಳು, ಕದಳಿಯೆಂಬುದು ತನು, ಕದಳಿಯೆಂಬುದು ಮನ, ಕದಳಿಯೆಂಬುದು ತನು, ಕದಳಿಯೆಂಬುದು ಮನ. ಕಮಲದಲ್ಲಿ ಅಡಗಿದೆನು, 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 ಅಡಗಿದೆನು. ಕದಳಿಯೆಂಬುದು ತನು, ಕದಳಿಯೆಂಬುದು ಮನ, ಕದಳಿಯೆಂಬುದು ತನು, ಕದಳಿಯೆಂಬುದು ಮನ, ತನು ಮನ, ತನು ಮನ, ತನು ಮನ, ತನು ಮನ. ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ. ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ, ಸಿರಿಯ ಬೇಡುವೆ ನಾನಿನ್ನ.
ಗುಹೆಯ ಮುಂದೆ ಕಡಿದಾದ ಇಳಿಜಾರು, ಕೊಂಚ ಯಾಮಾರಿದರೆ ಪ್ರಪಾತಕ್ಕೆ ಬೀಳುತ್ತೇವೆ. ಹಿಂದೆ ದತ್ತಾತ್ರೇಯರಾದ ಶ್ರೀ ನರಸಿಂಹ ಸರಸ್ವತಿಯವರು ಇದೇ ಗುಹೆಯಲ್ಲಿ ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ನೀಡುತ್ತಿದ್ದರಂತೆ. ಅದರ ಪ್ರಯುಕ್ತ ಶ್ರೀ ನರಸಿಂಹ ಸರಸ್ವತಿಯವರ ಪಾದಿಕೆಗಳು ಹಾಗೂ ಅವರ ಶಿಲಾಮೂರ್ತಿಯನ್ನು ನಾವು ಇಲ್ಲಿ ದರ್ಶನ ಮಾಡಬಹುದು. ಈ ಒಂದು ಗುಹೆ ಬಹಳ ವಿಶೇಷವಾದದ್ದು. ಇದರಲ್ಲಿ ಅಕ್ಕಮಹಾದೇವಿಯವರು ಸುಮಾರು 20-30 ವರ್ಷಗಳ ಕಾಲ ನಿರಂತರವಾಗಿ ತಪಸ್ಸನ್ನು ಆಚರಿಸಿ ಶಿವನಲ್ಲಿ ಐಕ್ಯವಾದಂಥ ವಿಷಯವನ್ನು ತಮ್ಮ ವಚನದಲ್ಲೇ ಉಲ್ಲೇಖನ ಮಾಡಿದ್ದಾರೆ. ಇದರಲ್ಲಿ ಶ್ರೀ ದತ್ತಾತ್ರೇಯರು ಕೂಡ ಬಂದು ದರ್ಬಾರ್ ಮಾಡ್ತಾ ಇದ್ರು ಅಂತ ಹೇಳಿ ದತ್ತ ಪುರಾಣದಲ್ಲಿ ಕೂಡ ಉಲ್ಲೇಖನ ಇದೆ. भगवती महाकाली सुरसुंदरी प्राणनायकी सर्वेश्वरी सर्वपीडा परिहारिणी परमनंदी सुगुणी निजनंदी सर्वशत्रु संहारिणी सर्वग्रह दोष सर्वेश्वरी सर्वपीडा परिहारिणी परमनंदी सुगुणी निजनंदी सर्वशत्रु संहारिणी सर्वग्रह दोष निवारिणी सर्वकार्य फलप्रदायिनी ओम ह्रीं क्लीं क्लीं श्रीं ह्रीं हुं स्वाहा मारय मारय हुं फट् स्वाहा ओम भद्रकाल्यै नमः ओम नमो भगवती महाकाली सर्वमुख कमलवासिनी सर्वजन मोहिनी स्त्रीवश्य पुरुषवश्य सर्वदाय अस्मै कर्मणस्यां देहोते स्वाहा निरते नमः ओम ज्ञानेश्वर ज्योति स्वाहा अग्नेद नमः अभिर्वैकृतद नमः प्यारवर्तमानः यदा गोत्रवादयं स्वाहा नरवर्तमानयद नमः इदवश्य चक्रमेत रेदान समोणमते श्री स्वाहा ओम विष्णवे नमः श्री नमः नमो रुद्राय पुष्पते स्वाहा रुद्राय पुष्पते नमः शाशुकृतेन आज्ञेन सृजं पूरयित्वां सृजि गृहीत्वा ओम सप्तमे अग्नि ಎಣ್ಣೆ ಯಾಕ್ರಿ ಸರ್ सर्वमेवाप्नोति अतो एवं वै पूर्णाहुतिः अत्यामेव
ಕದಲಿವನದ ಗುಹೆಯಲ್ಲಿ ರಾತ್ರಿ ಹೋಮ ಮುಗಿಸಿದ ನಂತರ ಮರುದಿವಸ ಬೆಳಿಗ್ಗೆ ಕದಲಿವನದ ಉತ್ತರ ಭಾಗದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಗುರು ದತ್ತಾತ್ರೇಯರ ಪಾದುಕೆಗಳ ದರ್ಶನವನ್ನು ಮಾಡಲು ಅಕ್ಕಮಹಾದೇವಿ ಗುಹೆಯಿಂದ ಪ್ರಯಾಣ ಬೆಳೆಸಿದವು. ಸುಮಾರು 2 ಗಂಟೆಗಳ ಕಾಲ ಈ ದಟ್ಟವಾದ ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ನಡೆದು ದೊಡ್ಡ ದೊಡ್ಡ ಬಂಡೆಕಲ್ಲುಗಳ ಮೇಲೆ ಹತ್ತಿ ಇಳಿದು ಪೊದರೆಗಳ ಮಧ್ಯೆ ನುಸುಳಿಕೊಂಡು ಹಲವಾರು ಎತ್ತರದ ಹುತ್ತಗಳ ಮಧ್ಯೆ ನಡೆದು ಸಣ್ಣ ಸಣ್ಣ ನೀರಿನ ಜಿರಿಗಳನ್ನು ದಾಟಿಕೊಂಡು ಪ್ರಯಾಣವನ್ನು ಬೆಳೆಸಿ ದತ್ತಾತ್ರೇಯರ ಪಾದುಕೆ ಇರುವ ಸ್ಥಳಕ್ಕೆ ಬಂದು ತಲುಪಿದವು. ಗುರು
ತೋರೋ ನೀ ಗುರುವೇ. ನಾವು ಈಗ ಶ್ರೀಶೈಲದ ಕದ್ಲಿವನದ ದತ್ತಾತ್ರೇಯರು ವಾಸ ಮಾಡುವಂಥ ಔದುಂಬೃಕ್ಷ ಸನ್ನಿಧಾನದಲ್ಲಿದ್ದೀವಿ. ಈ ಜಾಗ ಕದಲಿವನದ ಮತ್ತೊಂದು ಉತ್ತರ ಭಾಗದಲ್ಲಿರತಕ್ಕಂಥ ದತ್ತಾತ್ರೇಯರ ಮೂಲ ಸ್ಥಾನ. ಇದು ಸಾಕ್ಷಾತ್ ಆದಿಗುರು ದತ್ತಾತ್ರೇಯರು ನಿರಂತರವಾಗಿ ವಾಸ ಮಾಡುವಂಥ ಸ್ಥಳ ಈ ಒಂದು ಸ್ಥಳ. ಸುಮಾರು ಈ ಮರಗಳನ್ನು ನೋಡಿದಾಗ ಸಾವಿರಾರು ವರ್ಷಗಳ ಹಿಂದೆ ದತ್ತಾತ್ರೇಯರು ನಿರಂತರವಾಗಿ ಈ ಸನ್ನಿಧಾನದಲ್ಲಿದ್ದುಕೊಂಡೇ ಜಪ ತಪ ಅನುಷ್ಠಾನಗಳನ್ನು ಮಾಡಿ ಲೋಕ ಕಲ್ಯಾಣ ಮಾಡ್ತಿರುವಂಥ ಒಂದು ಸ್ಥಳ. ಈ ಜಾಗದಲ್ಲಿ ಒಮ್ಮೆ ನರಸಿಂಹ ಸರಸ್ವತಿಯವರು ಅಂದರೆ ದತ್ತಾತ್ರೇಯನ 3ನೇ ಅವತಾರ ಆದಂಥ ನರಸಿಂಹ ಸರಸ್ವತಿ ಅವತಾರ ಅಂತ್ಯಭಾಗದಲ್ಲಿ ಗಾಣಗಾಪುರದಿಂದ ಆ ಸಂಗಮ ತೀರದಿಂದ ತೆಪ್ಪದಲ್ಲಿ ಕುಳಿತು ಶ್ರೀಶೈಲಕ್ಕೆ ಪ್ರಯಾಣ ಮಾಡ್ತಾರೆ. ಶ್ರೀಶೈಲಕ್ಕೆ ಬಂದ ನಂತರ ಅವರು ಈ ಕದಲಿವನದಲ್ಲಿ ಈ ಸ್ಥಳವನ್ನು ಆಯ್ಕೆ ಮಾಡಿ ತಪಸ್ಸನ್ನು ಮಾಡ್ತಿರ್ತಾರೆ. ಈ ಒಂದು ಮರದ ಅಡಿಯಲ್ಲಿ ಕುಳ್ಕೊಂಡು ತಪಸ್ಸು ಮಾಡ್ತಿರ್ಬೇಕಾದ್ರೆ ಸಂಪೂರ್ಣವಾಗಿ ಹುತ್ತ ಬೆಳ್ಕೊಂಬಿಟ್ಟಿರ್ತದೆ ಈ ಮರದ ಅಡಿಯಲ್ಲಿ. ಆವಾಗ ಒಬ್ಬ ಕಟ್ಟಿಗೆ ಕಡಿಯುವವನು ಕಾಡಿನ ಮನುಷ್ಯ ತನ್ನ ಅಡುಗೆಗಾಗಿ ಕಟ್ಟಿಗೆ ಕಡಿಬೇಕು ಅಂಥೇಳಿ ಈ ಕಾಡಿಗೆ ಬಂದಾಗ ಇದೇ ಮರದ ಮೇಲೆ ಹತ್ತು ಕೂತ್ಕೊಂಡು ಕಟ್ಟಿಗೆ ಕಡಿತಾ ಇರ್ತಾನೆ. ಆವಾಗ ಇದ್ದಕ್ಕಿದ್ದಾಗ ಏನಾಗುತ್ತೆ, ಆ ಕೊಡ್ಲಿ ಆಯ ತಪ್ಪಿ ಕೈ ತಪ್ಪಿಟ್ಟು ಆ ಹುತ್ತದ ಮೇಲೆ ಬಿದ್ದೋಗ್ಬಿಡುತ್ತೆ. ಬಲಭಾಗದ ಭುಜದ ಮೇಲೆ ಬಿದ್ದಾಗ ಆ ಹುತ್ತದ ಸೀಳ್ಕೊಂಡು ಗುರುಗಳ ಬಲಭಾಗದ ಭುಜಕ್ಕೆ ಟಚ್ ಆಗಿ ಅದು ಪೆಟ್ಟಾಗತ್ತೆ. ಆಗ ಆ ಹುತ್ತದಿಂದ ಹೊರಗೆ ರಕ್ತ ಹರಿದು ಬರ್ತದೆ. ತಕ್ಷಣ ಆ ಒಬ್ಬ ಕಟ್ಟಿಗೆ ಕಡಿಯುವಂಥ ವ್ಯಕ್ತಿ ಕಾಡು ಕುರುಬ ನೋಡಿಬಿಟ್ಟು ಆಶ್ಚರ್ಯ ಆಗುತ್ತೆ, ಇದೇನು ಹುತ್ತದಿಂದ ರಕ್ತ ಬರ್ತಾ ಇದೆಯಲ್ಲ ಅಂತೇಳಿ. ಆಮೇಲೆ ಸ್ವಾಮಿಗಳ ದರ್ಶನ ಆಗುತ್ತೆ, ನರಸಿಂಹ ಸರಸ್ವತಿಯವರ ದರ್ಶನ. ದರ್ಶನ ಆದಾಗ ಅವನು ಪರಿಪರಿಯಾಗಿ ಬೇಡ್ಕೊಳ್ತಾನೆ, ಸ್ವಾಮಿ ನಂಗೆ ಗೊತ್ತಿರಲಿಲ್ಲ ನೀವು ಹುತ್ತದೊಳಗೆ ಕೂತಿದ್ದೀರಾ ಅಂತ. ನಾನು ಕಟ್ಟಿಗೆ ಕಡಿಯುವಾಗ ಆ ಕೊಡ್ಲಿ ಆಯ ತಪ್ಪಿ ಬಿದ್ದು ಹುತ್ತದ ಮೇಲೆ ಬಿದ್ದು ನಿಮ್ಮ ಭುಜಕ್ಕೆ ಟಚ್ ಆಗಿದೆ, ಆದ್ದರಿಂದ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಪರಿಪರಿಯಾಗಿ ಕೇಳ್ಕೊಂಡಾಗ ನರಸಿಂಹ ಸರಸ್ವತಿಯವರು ಅಂದರೆ ದತ್ತಾತ್ರೇಯರು ಅವನ ಭಕ್ತಿಗೆ ಮೆಚ್ಚಿ, ಅವನ ಒಂದು ಕ್ಷಮಾಪಣೆಗೆ ಮೆಚ್ಚಿ, ನಾನಿಲ್ಲಿದ್ದರೆ ಇನ್ನು ಸರಿ ಹೋಗೋದಿಲ್ಲ, ಯಾಕೆಂದರೆ ನಾನು ಇರೋ ಜಾಗ ಪ್ರಕಟ ಆಗೋಯ್ತು, ಪ್ರಚಾರ ಆಯಿತು ಅಂತೇಳಿ ತಕ್ಷಣ ಆ ಜಾಗದಿಂದ ಅವರು ಶ್ರೀಶೈಲ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಬರ್ತಾರೆ. ಆ ಅವತಾರವೇ ಅಕ್ಕಲಕೋಟೆ ಸ್ವಾಮಿ ಸಮರ್ಥ ಅಂತೇಳಿ. ದತ್ತಾತ್ರೇಯರು ಅಕ್ಕಲಕೋಟೆ ಸ್ವಾಮಿ ಸಮರ್ಥರಾಗಿ ಅವತರಿಸಿ ಸುಮಾರು ನಮ್ಮ ಬ್ರಿಟಿಷ್ ಕಾಲದಲ್ಲಿ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೇ ದತ್ತಾತ್ರೇಯ ಸ್ವಾಮಿ ಸಮರ್ಥ ಅಕ್ಕಲಕೋಟೆಯನ್ನು ಪ್ರವೇಶ ಮಾಡಿ 60-70 ವರ್ಷಗಳ ಅಕ್ಕಲಕೋಟೆಯಲ್ಲಿ ವಾಸ ಇದ್ದು ತದನಂತರ ಶಿರ್ಡಿ ಸಾಯಿಬಾಬಾ ಆಗಿ ಅವತರಿಸ್ತಾರೆ. ಮೂಲತಃ ಈ ಸನ್ನಿಧಾನ, ಈ ಜಾಗ ದತ್ತಾತ್ರೇಯವರ ವಾಸಸ್ಥಳ. ಇಡೀ ಬ್ರಹ್ಮಾಂಡದಲ್ಲೇ ಸದಾ ನಿರಂತರವಾಗಿ ವಾಸ ಮಾಡುವ ಈ ಸ್ಥಳದಲ್ಲಿ ದತ್ತಾತ್ರೇಯರ ಪಾದಿಕೆ ಇದೆ, ಅವರ ಪೀಠ. ಈ ಸ್ಥಳಕ್ಕೆ ಯಾರು ಬಂದು ಈ ಕದಲಿವನ ಕಾಡಿನಲ್ಲಿ ನಡೆದು ಸುಮಾರು 16 ಕಿಲೋಮೀಟರ್ ನಾವು ನಡಿಬೇಕಾಗತ್ತೆ. ಪಾತಾಳ ಗಂಗೆಯಿಂದ ನಡೆದು ಒಳಗೆ ಇರುವಂಥ ಈ ಮರದ ಪೊಟರೆಯಲ್ಲಿ ಇರತಕ್ಕಂಥ ದತ್ತಕ್ಷೇತ್ರ ಅಂದರೆ ದತ್ತಪೀಠವನ್ನು ದರ್ಶನ ಮಾಡ್ತಾರೋ ಅವರಿಗೆ ನಿಜವಾಗಲೂ ಪುನರ್ಜನ್ಮ ಪ್ರಾಪ್ತಿ ಖಂಡಿತ ಆಗೋದಿಲ್ಲ. ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ, ಮುಕ್ತಿ ಸಿಗ್ತದೆ. ಅದರಿಂದ ಒಮ್ಮೆಯಾದರೂ ಈ ಬಂದು ಈ ಸನ್ನಿಧಾನದಲ್ಲಿ ಈ ದತ್ತಪಾದುಕೆಗಳನ್ನು ದರ್ಶನ ಮಾಡಿ ಪುನೀತರಾಗಬೇಕು. ವ್ಯಾವಹಾರಿಕ महिमा मया दत्त भक्ता प्रिया दत्त मूर्ति त्रया. महिमा मया दत्त भक्ता प्रिया दत्त मूर्ति त्रया. महिमा मया दत्त भक्ता प्रिया महिमा मया दत्त भक्ता प्रिया. अत्रि अनसूया तनया भक्तर भाग्यದ ನಿಲಯ. अत्रि अनसूया तनया भक्तर
ಭಕ್ತರ ಭಾಗ್ಯದ ನಿಲಯ ಮೂರು ಲೋಕದ ಒಡೆಯ ಗುರುವೇ ನೀಡೆ ಮಗಭಯ ಮಹಿಮಾಮಯ ದತ್ತ ಭಕ್ತ ಪ್ರಿಯ ಮಹಿಮಾಮಯ ದತ್ತ ಭಕ್ತ ಪ್ರಿಯ विश्वं विष्णुर्षट्कारो भूतभव्यभवत्प्रभुः भूतकृद्भूतरुद्भावो भूतात्मा भूतभावधाता विधाता धातुरुत्तमः अप्रमेयो श्रीकेशपद्मनाभो नरप्रभुः विश्वकर्मा हिरण्यगर्भो भूगर्भो माधवो मधुसूदनः ईश्वरो विक्रमे धन्वे मेधावी विक्रमक्रमः संवत्सरो व्याल प्रत्यय सर्वदर्शनः अजः सर्वेश्वर सिद्ध सिद्धिः सर्वादिरच्युतः वृषा कपिरमेयात्मा सर्वयोग विनिश्रुतः वसुर्वसुमना सत्या समात्मा संवितः समः अमोघः पुण्डरीकाक्षो वृषकर्मा वृषाकृतिः उपेन्द्रो वामनः प्रांशुरमोघः शुचिरोचितः अतीन्द्र संग्रह सर्गो धृतात्मा नियमो यमः वेद्यो वैद्यः सदा योगी वीरः माधवो मधो अतीन्द्रियो महामायो महोत्साहो महाबलः महावृद्धिर्महावीर्यो महाशक्तिर्महाद्युतिः अजो दुर्मर्शनः शासा विश्वात्मा सुरारिः गुरुर्गुरुतमो धाम सत्य सत्य पराक्रमः निमिषो निमिषस्रग्वी वाचस्पतिरुदारती अग्रणी ग्रामणी श्रीमान् न्यायो नेता समीरणः सहस्रमूर्धा विश्वात्मा सहस्राक्ष सहस्रपात् आवर्तनो निवृत्तात्मा संवृतः संप्रमर्दनः अहः संवर्तको वह्निरनिलो धरणीधरः भूतभव्यभवन्नाथ पवनः पावनो नरः कामः कामकृत्कान्ता कामः कामप्रदः प्रभुः आग्रे सर्वदेवानां धूपोऽयं प्रत्युहृताम् दत्तात्रेय श्रीपादविनरस्मस्वां शिरडी साईनाथ देवताभ्यो नमः त्वमेव सर्वतेजांसि आर्तिकं प्रत्यगृह्यताम् ॐ दिगम्बराय विद्महे अत्रिपुत्राय धीमहि तन्नो दत्तः प्रचोदयात् ॐ तत्पुरुषाय विद्महे कुरवपुरवासाय धीमहि तन्नो श्रीपादश्रीवल्लभः प्रचोदयात् त्रिमूर्तिरूपाय विद्महे दत्तरूपाय धीमहि तन्नो नरसिंहसरस्वती प्रचोदयात् शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथं नारायणाय विद्महे वासुदेवाय धीमहि तन्नो विष्णुः प्रचोदयात् ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात् वेदात्मनाय विद्महे हिरण्यगर्भाय धीमहि तन्नो ब्रह्म प्रचोदयात् ಶ್ರದ್ಧಾ ಭಕ್ತಿಯ ಕಲಿಸೋ ಮನವ ನಿರ್ಮಲಗೊಳಿಸೋ ಶ್ರದ್ಧಾ ಭಕ್ತಿಯ ಕಲಿಸೋ ಮನವ ನಿರ್ಮಲಗೊಳಿಸೋ ಆಶಾ ಪಾಶವ ಬಿಡಿಸೋ ದ್ವೇಷ ಅಸೂಯ ಒಳಿಸೋ ಮಹಿಮಾಮಯ ದತ್ತ ಭಕ್ತ ಪ್ರಿಯ ಮಹಿಮಾಮಯ ದತ್ತ ಭಕ್ತ ಪ್ರಿಯ ಹಸನಾದ ಬುದ್ಧಿಯ ಕೊಡೋ ಹೊಸದಾಗಿನ್ನೇನು ಬೇಡೋ ಹಸನಾದ ಬುದ್ಧಿಯ ಕೊಡೋ ಹೊಸದಾಗಿನ್ನೇನು ಬೇಡೋ ಹಸಿವಿಗನ್ನವ ನೀಡೋ ಭವತಿ ಎನ್ನುತ್ತಾ ಬೇಡೋ ಮಹಿಮಾಮಯ ದತ್ತ ಭಕ್ತ ಪ್ರಿಯ ಮಹಿಮಾಮಯ ದತ್ತ ಭಕ್ತ ಪ್ರಿಯ ಸಹನೆಯೊಂದೇನಾಗಿರಲಿ ಅನ್ಯರನ್ ಹಂಗಿಸದಿರಲಿ ಸಹನೆಯೊಂದೇನಾಗಿರಲಿ ಅನ್ಯರನ್ ಹಂಗಿಸದಿರಲಿ ಕಷ್ಟ ಎಷ್ಟಾದರೂ ಬರಲಿ ಗುರು ಕರುಣೆ ಏನಾಗಿರಲಿ ಮಹಿಮಾಮಯ ದತ್ತ ಭಕ್ತ ಪ್ರಿಯ ಮಹಿಮಾಮಯ ದತ್ತ ಭಕ್ತ ಪ್ರಿಯ
ವಾದ ಭೇದಗಳಳಿಸೋ ವಂದಿಸುವುದ ಕಲಿಸೋ ವಾದ ಭೇದಗಳಳಿಸೋ ವಂದಿಸುವುದ ಕಲಿಸೋ ನಿಂದಿಸುವುದ ಬಿಡಿಸೋ ಶರಣರ ಜೊತೆಯಲ್ಲಿರಿಸೋ ಮಹಿಮಾಮಯ ದತ್ತ ಭಕ್ತ ಪ್ರಿಯ ಮಹಿಮಾಮಯ ದತ್ತ ಭಕ್ತ ಪ್ರಿಯ ಅಂದಾಡಿಕೊಳ್ಳುತ್ತಲಿರಲಿ ಗುರು ಧ್ಯಾನ ಬಲವಾಗಿರಲಿ ಅಂದಾಡಿಕೊಳ್ಳುತ್ತಲಿರಲಿ ಗುರು ಧ್ಯಾನ ಬಲವಾಗಿರಲಿ ಅಂಗಿ ಸಿಹಿಯಾಳಿಸಲಿ ಶಿವನಾಶೀರ್ವಾದೊಂದಿರಲಿ ಮಹಿಮಾಮಯ ದತ್ತ ಭಕ್ತ ಪ್ರಿಯ ಮಹಿಮಾ. ಪೂರ್ವಜನ್ಮದ ಸುಕೃತ ಇದ್ದರೆ ಮಾತ್ರ ನಾವು ಯಾತ್ರೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಎಷ್ಟೋ ಜನರಿಗೆ ಒಳ್ಳೆ ಆಸ್ತಿ ಇದೆ, ವಿದ್ಯೆ ಇದೆ, ಬುದ್ಧಿ ಇದೆ, ರೂಪ ಇದೆ, ಹಣ ಇದೆ, ಅಂತಸ್ತಿದೆ, ಆದರೆ ಯಾತ್ರೆ ಮಾಡೋಕ್ಕಾಗೋದಿಲ್ಲ. ಹಲವಾರು ಜನ ನಾವು ಯಾತ್ರೆ ಮಾಡಬೇಕು ಅಂದ್ಕೊಳ್ತಾರೆ, ಕಾರಣಾಂತರದಿಂದ ಮಾಡೋಕ್ಕಾಗಲ್ಲ. ಅದು ಅನಾರೋಗ್ಯ ದೃಷ್ಟಿಯಿಂದ ಇರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಯಾತ್ರೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಪೂರ್ವಜನ್ಮದ ಪುಣ್ಯದ ಫಲದಿಂದ ಕೆಲವರಿಗೆ ಯಾತ್ರೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಆ ಸಂದರ್ಭದಲ್ಲಿ ಯಾರು ಹೋಗಿ ಚನ್ನಮಲ್ಲಿಕಾರ್ಜುನ ದರ್ಶನ ಮಾಡಿ, ಅಕ್ಕಮಹಾದೇವಿ ಗುಹೆಯಲ್ಲಿರುವಂಥ ಚನ್ನಮಲ್ಲಿಕಾರ್ಜುನನ ಮುಟ್ಟಿ, ಕದ್ಲಿವನದಲ್ಲಿರತಕ್ಕಂಥ ಲಿಂಗವನ್ನು ಸ್ಪರ್ಶ ಮಾಡಿ, ಕದ್ಲಿವನದಲ್ಲೇ ಇರತಕ್ಕಂಥ ದತ್ತಾತ್ರೇಯರ ಪಾದಕೆಗಳನ್ನು ಮುಟ್ಟಿ ಸ್ಮರಿಸಿ ದರ್ಶನ ಮಾಡಿ ಬಂದರೆ ಏನು ಫಲಪ್ರಾಪ್ತಿ ಆಗ್ತದೋ ಅದೇ ಫಲಪ್ರಾಪ್ತಿ ನೀವು ಕೂಡ ಮನೆಯಲ್ಲಿ ಕುಳಿತು ಈ ದೃಶ್ಯದ ಮೂಲಕ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ದರ್ಶನ, ಅಕ್ಕಮಹಾದೇವಿ ಗುಹೆಯಲ್ಲಿರೋ ಚನ್ನಮಲ್ಲಿಕಾರ್ಜುನ ಸ್ಪರ್ಶ, ಕದ್ಲಿವನದಲ್ಲಿರತಕ್ಕಂಥ ಲಿಂಗ ಸ್ಪರ್ಶ ಮತ್ತು ದತ್ತಪಾದಕೆಗಳನ್ನು ಮುಟ್ಟಿದಷ್ಟು ಫಲ ನಿಮಗೆ ಪ್ರಾಪ್ತಿಯಾಗಲಿ ಅನ್ನೋ ಉದ್ದೇಶದಿಂದ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಈ ಒಂದು ಕಿರು ಪ್ರಯತ್ನವನ್ನು ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಸಮರ್ಪಣೆ ಮಾಡ್ತಿದೆ. ಆದ್ದರಿಂದ ನಿಮ್ಮೆಲ್ರಿಗೂ ಕೂಡ ಯಾರಿಗೆ ಯಾತ್ರೆ ಮಾಡಲಿಕ್ಕಾಗಲಿಲ್ವೋ ಶ್ರದ್ಧಾಭಕ್ತಿಯಿಂದ ಈ ದೃಶ್ಯವನ್ನು ಮನೆಯಲ್ಲೇ ಕುಳಿತು ನೋಡಿದ್ದೇ ಆದರೆ ಯಾತ್ರೆ ಮಾಡಿದಷ್ಟು ಫಲ ನಿಮಗೆ ಪ್ರಾಪ್ತಿಯಾಗಲಿ ಅಂಥೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ನಿಮ್ಮೆಲ್ರಿಗೂ ಶ್ರೀಶೈಲ ದರ್ಶನದ ಪುಣ್ಯ ಫಲ ಪ್ರಾಪ್ತಿಯಾಗಲಿ, ಪುನರ್ಜನ್ಮ ಮತ್ತೆ ಬರದೇ ಇರಲಿ, ಮತ್ತು ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಬೇಡ್ತಾ ಈ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸಾಯಿರಾಮ್.